ನಮಸ್ಕಾರ ಪ್ರಿಯ ವೀಕ್ಷಕರೇ. ಸಾಧನೆ ಎಂಬುದು ಸೋಮಾರಿಯ ಸ್ವತ್ತಲ್ಲ, ಅದು ಸಾಧಕನ ಸ್ವತ್ತು. ಈ ಸಾಧನೆ ಮಾಡಬೇಕು ಅಂತಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದರೂ ನಮ್ಮಲ್ಲಿ ಹಲವಾರು ಗುಣಗಳು ಇರಬೇಕಾಗ್ತದೆ. ಶ್ರದ್ಧೆ, ಶ್ರಮ, ಯಶಸ್ಸು ಇವೆಲ್ಲ ಬರಬೇಕಂತಂದ್ರೆ ಒಂದಿನದಲ್ಲಿ ಬರ್ತಕ್ಕಂಥದ್ದಲ್ಲ. ಇದು ಪ್ರತಿದಿನದ ನಿರಂತರ ಪರಿಶ್ರಮದಿಂದ ಬರುವಂಥದ್ದು. ಹಾಗೆ ನಿರಂತರವಾಗಿ ಶ್ರಮ ವಹಿಸಿ ಸಾಧನೆಯ ಮೆಟ್ಟಿಲನ್ನು ಹತ್ತಿದಂತಹ ಮತ್ತು ಈಜಿ ದರ ಸೇರಿದಂತಹ ಓರ್ವ ಸಾಧಕರ ಬಗ್ಗೆ ಇವತ್ತು ನಿಮಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪರಿಚಯಿಸ್ತಾ ಇದ್ದೀವಿ. ಅವರು ಪುಂಡ್ಲಿಕ್ ಮಾನವರ್ ಅಂತ. ನಮಸ್ಕಾರ ಪುಂಡ್ಲಿಕ್ ಅವರೇ. ನಮಸ್ಕಾರ. ಪುಂಡ್ಲಿಕ್ ಮಾನವರ್ ಇವರು ಮೂಲತಃ ಬಿಜಾಪುರ ಜಿಲ್ಲೆಯ ಅರಕೇರಿ ಗ್ರಾಮದವರು. ಇವರು ಪ್ರಸ್ತುತ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಯಚೂರಿನಲ್ಲಿ. ಹಾಗೂ 2009ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಆಯ್ಕೆಯಾದಂತಹ ಇವರು ಇದೀಗ ಮೊನ್ನೆ ಅಷ್ಟು ನಡೆದಂತಹ 2015ರ KS ಪರೀಕ್ಷೆಯಲ್ಲಿ ಸಮಾಜ ಕಲ್ಯಾಣಾಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಅವರ KS ಜರ್ನಿ ಹೇಗಿತ್ತು ಅನ್ನೋದನ್ನ ಇಂದು ನಾವು ತಿಳ್ಕೊಳ್ಳೋಣ ಬನ್ನಿ. ಸರ್ ಹೇಳಿ, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಹೇಗಿತ್ತು ಮೊದಲು ನಮಗೆ ನಮಸ್ಕಾರ. ನಂದು ಕೌಟುಂಬಿಕ ಜೀವನ ಹೇಳ್ಬೇಕಂದ್ರೆ ನಮ್ಮ ತಂದೆ, ತಾಯಿ ಮತ್ತು ಅಣ್ಣ, ತಂಗಿ, ಅಕ್ಕ, ಇಷ್ಟು ಜನ, ನಾವು 4 ಜನ ಮಕ್ಕಳು ಮತ್ತು ತಂದೆ ತಾಯಿ ಇದ್ವಿ. ಅದರಲ್ಲಿ ನಾನು ಓದ್ತಿರ್ಬೇಕಾದ್ರೆ 4ನೇ ಕ್ಲಾಸು ಇದ್ದಾಗಲೇ ನಮ್ಮ ತಂದೆ ತೀರೋದು. ತಂದೆ ತೀರೋದಾಗ ಏನಾಯಿತು ಅಂತಂದರೆ ನಾನು ಕೆಲವೊಮ್ಮೆ ಶಾಲೆ ಬಿಡಬೇಕಾಗಿರೋ ಪ್ರಸಂಗಗಳು ಬಂದವು. ಹೇಗಂದರೆ ತಂದೆ ತೀರೋದು ಒಂದು 6 ತಿಂಗಳಲ್ಲೇ ನಮ್ಮ ಅಣ್ಣ ಕುರಿ ಕಾಯ್ಬೇಕಾದ್ರೆ ಅವ್ರ ಕೈಗೆ ಕೊಡ್ಲಿ ಬಡ್ಕೊಂಡ್ರು. ಕೈಗೆ ಕೊಡ್ಲಿ ಬಡ್ಕೊಂಡಾಗ ಏನಾಯಿತು ಅಂತಂದ್ರೆ ಆ ಟೈಮಲ್ಲಿ ನಾನು ಇದು ಶಾಲೆ ಬಿಟ್ಟು ನಾನು ಕುರಿಗೆ ಹೋಗ್ಬೇಕಾಗಿತ್ತು. ಅವಾಗ ನಾನೇನು ಮಾಡಿದೆ ಅಂದರೆ ಅವರು ಕೈ ಇದಕ್ಕೆ ಕೊಡ್ಲಿ ಬಡ್ಕೊಂಡಿದ್ದಕ್ಕೆ ಅವರು ಒಳ್ಳೆ ಮನೆಗೆ ಬಂದರು. ನಾನು ಕುರಿಗೆ ಹೋದೆ. ಕುರಿಗೆ ಹೋಗಿ ಒಂದು 2-3 ತಿಂಗಳು ಕುರಿ ಕಾದು ಅವರಿಗೆ ಹುಷಾರಾದ್ಮೇಲೆ ಮತ್ತೆ ಮನೆಗೆ ಬಂದೆ. ಬಂದಾದ್ಮೇಲೆ ಏನಾಯ್ತು ಅಂದರೆ ಮನೇಲಿ ಇದ್ದವರು ಅಜ್ಜ ಮತ್ತು ತಾಯಿ ಅವ್ರೇನಂದ್ರು, ಮನೆಯಲ್ಲಿ ಅಣ್ಣನೂ ಕಲ್ತಿಲ್ಲ, ಅಕ್ಕ ತಂಗಿಯರು ಅಷ್ಟೊಂದು ಶಿಕ್ಷಣ ಪಡೆದಿಲ್ಲ, ಹೀಗಾಗಿ ನೀನಾದರೂ ಒಳ್ಳೆ ಶಿಕ್ಷಣ ಪಡಿಬೇಕು, ಹೀಗಾಗಿ ನೀನು ಶಾಲೆಗೆ ಹೋಗು ಅಂತಂದ್ರು. ಬಟ್ ನಾನು ಒಂದು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ, ನಾನು ಶಾಲೆಗೆ ಹೋಗಲ್ಲ ಅಂತ ಕೂತಿದ್ದೆ. ಅವಾಗ ಏನಾಯಿತು ಅಂತಂದರೆ ಅವರ ಒತ್ತಾಯಕ್ಕೆ ಮಾಡಿದ್ರು ಅಥವಾ ಅವರ ನನ್ನ ಮೇಲಿರುವಂಥ ಸದಾಶಯಕ್ಕೆ ಒಲಿದು ನಾನು ಜೂನಲ್ಲಿ ಸೇರಬೇಕಾದ 5ನೇ ಕ್ಲಾಸಿಗೆ ನಾನು ನಿಯರ್ ಆಗಸ್ಟಲ್ಲಿ ಶಾಲೆಗೆ ಮತ್ತೆ ಸೇರಿದೆ. ಅವಾಗ ನನ್ನ ನೈಜವಾದ ಶಿಕ್ಷಣ ಸ್ಟಾರ್ಟ್ ಆಯಿತು. ಓಕೆ, ಅಂದರೆ ನೀವು ಪ್ರಾಥಮಿಕ ಶಾಲಾ ಹಂತದಲ್ಲಿ ಈ ಅಧ್ಯಯನವನ್ನು ಶಿಕ್ಷಣದ ಹಿನ್ನೆಲೆಯನ್ನು ಆರಂಭಿಸಿದ್ರಿ. ಹೌದು. ನಿಮಗೆ ಕೌಟುಂಬಿಕವಾಗಿ ಅನಕ್ಷರಸ್ಥರ ಒಂದು ಇದ್ರೂ ಕೂಡ ನೀವು ಒಂದು ಶಿಕ್ಷಣದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿ ಮತ್ತು ಇದೀಗ ದೊಡ್ಡ ಒಂದು ಮಟ್ಟದ ಸಾಧನೆಯನ್ನು ಮಾಡಿದ್ದೀರಿ. ಒಳ್ಳೆಯದು. ಹಾಗಾದರೆ ಈ ನಿಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಆಯ್ಕೆಯಾಗಿರುವಂತಹ ನೀವು ಆಯ್ಕೆಯಾಗಿ ಈಗಾಗಲೇ ಸುಮಾರು 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ KS ಪರೀಕ್ಷೆಯನ್ನು ಯಾಕೆ ಬರೀಬೇಕು ಅಂತ ಅನಿಸ್ತು? KS ಕಡೆ ಯಾಕೆ ನಿಮ್ಮ ಒಲವು ಹರಿತು? ಒಂದು ಹೇಳ್ಬೇಕಂದ್ರೆ ನಾನು ಬೆಳೆದು ಬಂದಂಥ ನನ್ನ ಕೌಟುಂಬಿಕ ಹಿನ್ನೆಲೆ. ಇನ್ನೊಂದು ಹೇಳ್ಬೇಕಂದ್ರೆ ಏನು ನಂದು ಹೆಂಗೆ ಅಂದ್ರೆ ನಮ್ಮ ಸ್ವಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಆಯಿತು ಮತ್ತು ಪ್ರೌಢ ಶಿಕ್ಷಣ ಕೂಡ ಸ್ವಗ್ರಾಮದಲ್ಲಿ ಆಗಿತ್ತು. ಆಮೇಲೆ ಇದು ಪದವಿ ಪೂರ್ವ ಶಿಕ್ಷಣಕ್ಕಂತ ಇಲ್ಲೇ ಬಿಜಾಪುರ ಬಂದ್ವಿ. ಬಿಜಾಪುರ ಇದೇ SB ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ನಾನು PUC 2006ರಲ್ಲಿ ಮುಗಿಸಿದೆ. ಅದು ಮುಗಿಸಿದಾದ್ಮೇಲೆ ನನಗೆ ಏನು ಬೇಕಾಗಿತ್ತು, ನನ್ನ ಕೌಟುಂಬಿಕ ಹಿನ್ನೆಲೆಗೆ ನನಗೆ ಸಡನ್ ಆಗಿ ನೌಕರಿ ಹಿಡಿಬೇಕಾಗಿತ್ತು. ಅಂದರೆ ನಾನು ಮೊದಲು ಕೆಲಸಕ್ಕೆ ಸೇರಬೇಕಾಗಿತ್ತು. ಹೀಗಾಗಿ ನಾನು ಏನು ಆಯ್ಕೆ ಮಾಡ್ಕೊಂಡೆ ಅಂದರೆ, ನಾನು 6ನೇ ಕ್ಲಾಸಲ್ಲಿ ಓದಬೇಕಾದ್ರೆ ನಮ್ಮಲ್ಲಿ ಒಬ್ಬರು ಶಿಕ್ಷಕರಿದ್ದರು. ಅವರು TCH PUC ಮುಗಿದ ತಕ್ಷಣ TCH ಮಾಡಿದರೆ ಬೇಗ ನಾವು ಶಿಕ್ಷಕರಾಗಬೇಕು ಅನ್ನುವಂಥ ಇದಿತ್ತು. ಮತ್ತು ಅವ್ರು ನನ್ನ ಫೇವ್ರೆಟ್ ಗುರುಗಳು ಕೂಡ. ಹೀಗಾಗಿ ಏನಾಯಿತು, ಅವ್ರ ಮಾತನ್ನು ನಾನು ಪಾಲಿಸ್ಬೇಕು. ಅವ್ರಿಗೆ ಹೇಳಿದ್ದೆ ಒಂದು ಸರ್ತಿ, ನಾನು ಶಿಕ್ಷಕನಾಗಬೇಕು ಸರ್ ಅಂತ ಹೇಳಿದ್ದೆ. ಹೀಗಾಗಿ ಆ ಮಾತಿನಂತೆ ನಾನೇನು ಮಾಡಿದೆ, ಒಂದು ನಮ್ಮ ಆರ್ಥಿಕ ಸ್ಥಿತಿನ ಬೇಗ ಸರಿಪಡಿಸೋ ಹಿನ್ನೆಲೆಯಿಂದನೂ ಕೂಡ D.Edಗೆ ಸೇರಿದೆ. ಆಮೇಲೆ ಒಂದು ನನ್ನ ಏಮ್ ಕೂಡ ಶಿಕ್ಷಕನಾಗಬೇಕು ಅನ್ನೋದೇ ಇತ್ತು ಮೊದಲು. ಯಾಕಂದರೆ ಶಿಕ್ಷಕನಾಗಿ ಕೆಲಸ ಮಾಡ್ಬೇಕು ಅನ್ನೋದಿತ್ತು. ಹೀಗಾಗಿ ಶಿಕ್ಷಕನಾದೆ. ಆಮೇಲೆ ಏನಾಯಿತು ಅಂತಂದರೆ ನಂದು D.Ed ಮುಗಿದಾದ್ಮೇಲೆ ಎಷ್ಟರಲ್ಲಿ ಅಂದರೆ 2008 ನವೆಂಬರಲ್ಲಿ ನನ್ನ D.Ed ಮುಗಿತು.
D.Ed ಮುಗಿದ್ಮೇಲೆ ನಾನು ಏನು ಮಾಡಿದೆ ಅಂದರೆ ಇಲ್ಲೇ ಬಿಜಾಪುರದಲ್ಲಿ ಒಂದು ಚಾಣಕ್ಯ ಕರಿಯರ್ ಅಕಾಡೆಮಿ ಐತೆ. ಅದರಲ್ಲಿ ನಾನು ಒಂದು ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳ ಪ್ರಾಥಮಿಕ ಶಾಲಾ CETಗೆ ಕೋಚಿಂಗ್ ಪಡ್ಕೊಂಡು ಆದ್ಮೇಲೆ ಅಲ್ಲಿ ಸಿಕ್ಕಂಥ ಗುರುಗಳ ಮಾರ್ಗದರ್ಶನ ಮತ್ತು ಅಲ್ಲಿ ಒಬ್ರು PB ಬಿರಾದಾರ್ ಸರ್ ಅಂತಿದ್ರು. ಆ ಸಮಯದಲ್ಲಿ KESಗೆ ಎಲಿಜಿಬಲ್ ಆಗಿದ್ರು. ಅವಾಗ ಅವರು ಜಿಯೋಗ್ರಫಿ ಹೇಳ್ತಿರ್ಬೇಕಾದ್ರೆ ಆ ವಿಚಾರನ ಒಂದ್ಸರ್ತಿ ಹೇಳಿದ್ರು. ನಾವು ಯಾಕಂತ ಪರೀಕ್ಷೆಗಳು ಬರೀಬಾರ್ದು ಅಂತ ಲೆಕ್ಕಕ್ಕೆ ಅಂದ್ರೆ ನನಗೆ ಅನ್ಸಿದ್ದು ಅವಾಗಲೇ. ಅಲ್ಲಿವರೆಗೂ ನನ್ಗೆ KES ಗೊತ್ತಿರಲಿಲ್ಲ. ಆ ಕೋಚಿಂಗ್ ಕ್ಲಾಸಿಗೆ ಬಂದ ತಕ್ಷಣ ನನಗೇನಾಯ್ತು ಅಂದ್ರೆ ನಾನು ಮಾಡಬೇಕು ಅಂತ ಅದು ಆಮೇಲೆ ಹುಟ್ಟಿದ್ದದು. ಬಟ್ ಮೊದ್ಲು ನನ್ಗೆ ಬೇಕಾಗಿದ್ದು ಏನಂದ್ರೆ ಯಾವ್ದು ಬೇಕಿತ್ತು ಅಂದ್ರೆ ಮೊದ್ಲು ಕೆಲಸ ಬೇಕಿತ್ತು. ಹೀಗಾಗಿ ನಾನು D.Ed ಆದ್ಮೇಲೆ ಇಲ್ಲಿ ಏನು ಓದಬೇಕು, ಪ್ರೈಮರಿ ಸ್ಕೂಲ್ಗೆ ಏನು ಸಿಲೆಬಸ್ ಇತ್ತು ಆ ಪ್ರಕಾರನ ಓದಿದ್ದ ಒಂದು ಆ ಕೋಚಿಂಗ್ ಮುಗಿಸಿ ಒಂದು 2-3 ತಿಂಗಳಲ್ಲಿ ನೋಟಿಫಿಕೇಶನ್ ಆಯಿತು. ಜೂನಲ್ಲಿ ನೋಟಿಫಿಕೇಶನ್ ಆಯಿತು, ಸೆಪ್ಟೆಂಬರಲ್ಲಿ ಎಕ್ಸಾಮ್ ಆಯಿತು. ಅದಾದಮೇಲೆ ಮುಂದೆ ನವೆಂಬರ್ ಡಿಸೆಂಬರಲ್ಲಿ ಅನೌನ್ಸ್ ಆಯ್ತು ರಿಸಲ್ಟ್ ಅನೌನ್ಸ್ ಆಗ್ಬೇಕಾದ್ರೆ ಫಸ್ಟ್ ಲಿಸ್ಟಲ್ಲಿ ಬೇರೆ ನಾನು ಸಿಲೆಕ್ಟ್ ಆಗಿರಲಿಲ್ಲ. ಇದು ದೊಡ್ಡ ನೋವು ತಂದಿದ್ದು ನನಗೆ. ಆವಾಗ ಕೊನೆ ಪಕ್ಷ ಏನು ಮಾಡೋದಪ್ಪ, ಏನೋ ಬೇರೆದು ಆಗೋಣ ಅಂತ ತಿಳ್ಕೊಂಡು ಮತ್ತೆ ಅವಾಗ ಎಷ್ಟು ಉಮ್ಮೆಣಿಸಿ ದುಃಖ ಬಂದರೂ ಕೂಡ ಅವಾಗ ಕಣ್ಣೀರು ಹಾಕಲಿಲ್ಲ ಹೇಳ್ಬೇಕಂದ್ರೆ. ನಾನು ಭಾಳಷ್ಟು, ಯಾಕಂದ್ರೆ ಎಲ್ಲರೂ ನನ್ನ ಅಕ್ಕಪಕ್ಕದವ್ರನಿಂದ ಏನಾಯಿತು ಅಂತ ಕೇಳಿದಾಗ ಭಾಳಷ್ಟು ನೋವು ಆಗ್ತಿತ್ತು. ಆದರೂ ಕೂಡ ಸಹಿಸ್ಕೊಂಡು ಕುಂತೆ ಕೊನೆಗೆ ಏನಾಯ್ತು ಅಂದ್ರೆ ಸೆಕೆಂಡ್ ಲಿಸ್ಟ್ ಅಂದ್ರೆ ಫೈನಲ್ ಲಿಸ್ಟಲ್ಲಿ ಶಿಕ್ಷಕನಾಗಿ ಆಯ್ಕೆ ಆದೆ. ಅವಾಗ ಮತ್ತೆ ಖುಷಿ ಆಯ್ತು. ಅವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂತೋಷದ ಕಣ್ಣೀರು ಬಂದಿದ್ದು ಅವಾಗ. ಯಾಕಂದ್ರೆ ಎಷ್ಟೋ ಇದು ಆದ್ರೂ ಮೊದಲು ಏನೋ ಕಷ್ಟದ ಜೀವನವನ್ನ ನೀವು ಸಾಗಿಸ್ತಾ ಬಂದ್ರಿ. ಚಿಕ್ಕವರಿದ್ದಾಗಿದ್ದು ಕೂಡ ಬಡತನದಲ್ಲೇ ಬೆಳೆದು ಒಂದು ಕಷ್ಟದ ಜೀವನದಲ್ಲೇ ಬೆಳೆದುಕೊಂಡು ಅಂತ ಪರಿಸ್ಥಿತಿ ನಿಭಾಯಿಸಿಕೊಂಡು ಆ ಒಂದು ಹಂತಕ್ಕೆಲ್ಲ ಸಹಜವಾಗಿ ನಿಮಗೆ ಖುಷಿಯಾಗಿತ್ತು. ಮುಂದೆ KS ಪರೀಕ್ಷೆಯನ್ನ ಬರೀಬೇಕು ಅನ್ನೋದು ನಿಮಗೆ ನಿಮ್ಮ ಗುರುಗಳ ಒಂದು ಪ್ರೇರಣೆಯಿಂದ ಸಿಕ್ಕಿತ್ತು ಅಂತ ಹೇಳಿದ್ರು. ಸೊ ಚಾಣಕ್ಯ ಅಕಾಡೆಮಿಯಲ್ಲಿ ನೀವು ಕೋಚಿಂಗ್ ತೆಗೆದುಕೊಂಡ್ರಿ ಅಂತ ಹೇಳಿದ್ರಿ. ಅಲ್ಲಿ ಕೋಚಿಂಗ್ ತಯಾರಿ ಯಾವ ತರ ಆಗಿತ್ತು, ನಿಮ್ ಕೋಚಿಂಗ್ ಯಾವ ತರ ಸಿಕ್ಕಿತ್ತು? ಕೋಚಿಂಗ್ ಅಂದ್ರೆ ಅಲ್ಲಿ ಎಲ್ಲಾ ವಿಷಯ ಶಿಕ್ಷಕರು ಪರಿಣಿತರಾಗಿದ್ರು. ಒಳ್ಳೆಯ ರೀತಿಯಿಂದ ಅವ್ರು ಆ್ಯಕ್ಚುಲಿ ಅವ್ರು ಹೇಳಿರೋ ಪಾಠದಗಿಂತಲೂ ಅವ್ರು ನಮ್ಗೆ ಇನ್ಸ್ಪೈರ್ ಆದ್ರು ಜಾಸ್ತಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಅವಾಗ ಕ್ಲಾಸ್ಗಳು ಹೇಳ್ಬೇಕಾದ್ರೆ ಅವ್ರು ಬಂದಂಥ ಹಿನ್ನೆಲೆ ಕೂಡ ಹೇಳ್ಕೊತಿದ್ರು. ಇವಾಗ ಒಂದ್ಸರ್ತಿ ವಿಜಯ ಮಂತೇಶ್ ತಾಂಡೂರ್ ಅಂತ ಜೀವಶಾಸ್ತ್ರ ಹೇಳ್ತಿದ್ವಿ. ಅವ್ರು ಒಂದ್ಸರ್ತಿ ಪಾಠ ಮಾಡ್ಬೇಕಾದ್ರೆ ನಾನು ಗುಳೇದ ಗುಡ್ಡದಲ್ಲಿ ಇರ್ಬೇಕಾದ್ರೆ ಅಲ್ಲಿ ನಾನು ಓದ್ಬೇಕಾದ್ರೆ ಆ ಗ್ರಾಮೀಣ ಇತ್ತು. ಈಗ ಗ್ರಾಮೀಣ ಅಭ್ಯರ್ಥಿ ಅಂತ ನಾನು ಸೆಲೆಕ್ಟ್ ಆಗಿದ್ದೆ. ಬಟ್ ಏನಾಯ್ತು ಅಂದ್ರೆ ಕೊನೆ ಅಂದ್ರೆ ಅಂತಿಮ ಪಟ್ಟಿಯಲ್ಲಿ ನಂದು ಹೆಸರನ್ನ ಗ್ರಾಮೀಣ ಪಟ್ಟಿಯಿಂದ ಹೊರಗೆ ಹಾಕ್ಲಾಗ್ತು. ಯಾಕಂದ್ರೆ ಅದು ನಗರ ಅಂತ ಕನ್ಸಿಡರ್ ಆಗಿತ್ತು ಅಂತ ಹೇಳಿ ಅವರ ಆ ಸ್ಥಿತಿ ನೋಡಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ನಾವು ಕೂಡ ಇವರೆಲ್ಲ ಇಷ್ಟು ಕಷ್ಟಪಟ್ಟು ಮತ್ತೆ ಇಲ್ಲಿ ಬಂದು ಪಾಠ ಮಾಡಿ ಮತ್ತೆ ಪ್ರಿಪೇರ್ ಆಗ್ತಾಯಿದ್ರು. ಅವಾಗ ಮತ್ತೆ ಹೈಸ್ಕೂಲಿಗೆ ಪ್ರಿಪೇರ್ ಆಗ್ತಾಯಿದ್ರು. ಇಷ್ಟೆಲ್ಲ ಮಾಡ್ತಾರೆ ಅಂದ್ಮೇಲೆ ನಾವು ಒಂದು ಏನೋ ಕೆಲಸ ಮಾಡಬೇಕು ಅಂತ ಅವರಾಗಲಿ, BD ಪಾಟೀಲ್ ಸರ್ ಆಗಿರಲಿ, PB ಬಿರಾದಾರ್ ಸರ್ ಆಗಲಿ, ಇವ್ರದ್ದು ಭಾಳಷ್ಟು ನಮಗೆ ಇನ್ಸ್ಪೈರ್ ಆಯಿತು. ಮತ್ತು ಇವರು ಬಿರಾದಾರ್ ಸರ್ ಡೆವಲಪ್ಮೆಂಟ್ ಕ್ಲಾಸ್ ಕೂಡ ನನಗೆ ಭಾಳಷ್ಟು, ಯಾಕಂದರೆ ಒಂದು ಸರ್ತಿ ಡೆವಲಪ್ಮೆಂಟ್ ಕ್ಲಾಸಲ್ಲಿ ಅವ್ರು KS ಮಾಡೋಕ್ಕೋಸ್ಕರನೇ ನಾನು ವಾಚ್ ಕಟ್ಗಳಲ್ಲ, ಇವಾಗ ನಾನು ಬೇಕಾದ್ರೆ ಚಿನ್ನದ ವಾಚ್ ಕಟ್ಕೋಬಹುದು ಅಂತ ಹೇಳಿದ್ರು. ಬಟ್ ನನಗೆ KS ಬೇಕಿರಲಿಲ್ಲ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗೋದು ಮೊದಲು ಬೇಕಿತ್ತು. ಹೀಗಾಗಿ ನಾನು ಕೂಡ ಅವತ್ತ ವ್ಯಕ್ತಿತ್ವ ಕ್ಲಾಸ್ ಕೇಳಿದ ಮೇಲೆ ನಾನು ಕೂಡ ನನ್ನ ವಾಚನ್ನ ತೆಗೆದಾಕಿದೆ. ನಾನು ಆದ್ಮೇಲೆ ವಾಚ್ ಕಟ್ಕೋಬೇಕಂತ ಅನ್ಕೊಂಡೆ. ಬಟ್ ಶಿಕ್ಷಕನಾದ್ಮೇಲೆ ನಾನು ಬೇಗ ವಾಚ್ ತಗೊಂಡಿಲ್ಲ, ಕೊನೆಗೆ ಮದುವೆಯಲ್ಲಿ ಹಾಕಿದ್ರು. ಸರಿ, ಈಗ ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾನೆ, ಈಗ ಸಾಮಾನ್ಯವಾಗಿ ಹೇಳ್ತಾರೆ, ಈಗ ನಾವು ಯಾವ್ದಾರ ಒಂದು ಕೆಲಸದಲ್ಲಿದ್ದಾಗ ಅಥವಾ ಹುದ್ದೆಯಲ್ಲಿದ್ದಾಗ ಆ ಹುದ್ದೆಯಲ್ಲಿದ್ದುಕೊಂಡು ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸೋದು ತುಂಬಾ ಕಷ್ಟದ ಕೆಲಸ ಅಥವಾ ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ಳಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಕೆಲವರು. ತಾವು ಶಿಕ್ಷಕರಾಗಿದ್ದುಕೊಂಡು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿಯಾಗಿ ತಯಾರಿ ನಡೆಸಿದ್ರೆ? ನಂದು ಹೇಳ್ಬೇಕಂದ್ರೆ ನಂದು ಏನಿತ್ತಲ್ಲ ಅವಾಗೇನು ಶಿಕ್ಷಕನಾಗಬೇಕಂತ ಏನು ಬಂದಿದ್ನಲ್ಲ, ಆವಾಗಲೇ ಒಂದ್ ಕಡೆ ಚಿಗುರು ಹೊಡಿತಾ ಇತ್ತು ನಾನು KS ಆಗಬೇಕು ಅಂತ. ಯಾಕಂದ್ರೆ ಅಲ್ಲೇ ನಿದರ್ಶನ ನೋಡಿದ್ದೆ PB ಬಿರಾದಾರ್ ಸರ್ ಅವರಿಗೆ. ಹೀಗಾಗಿ ನಾನು ಏನು ಅನ್ಕೊಂಡಿದ್ದೆ ಅಂತಂದ್ರೆ ನಾನು KS ಆಗಬೇಕು ಅನ್ನೋ ಲೆಕ್ಕಾಚಾರ ಅಲ್ಲೇ ಆ ಕೋಚಿಂಗ್ ಕ್ಲಾಸೇ ನನಗೆ ಹುಟ್ಟಿ ಹಾಕ್ತು. ಹೀಗಾಗಿ ಏನು ಮಾಡಿದೆ, ನಾನು ಅಲ್ಲಿಂದನೇ ಶಿಕ್ಷಕನಾಗಿ ಅಂದರೆ 2010ರಲ್ಲಿ ಏನು ಶಿಕ್ಷಕನಾಗಿ ಕರ್ತವ್ಯಕ್ಕೆ ಸೇರಿದ್ನಲ್ಲ, ಆವಾಗಲೇ ಪ್ರಚಲಿತ ಘಟನೆಗಳು ಮಾತ್ರ ಕಂಟಿನ್ಯೂಸ್ ಆಗಿ ಓದ್ತಾನೆ ಬಂದೆ.
ಯಾಕಂದ್ರೆ KS ಆಗ್ಲೇಬೇಕಂತಿತ್ತು. 2011ರಲ್ಲಿ ನೋಟಿಫಿಕೇಶನ್ ಆದಾಗ ನಂದು ಇನ್ನೂ ಡಿಗ್ರಿ ಕಂಪ್ಲೀಟ್ ಆಗಿರ್ಲಿ, ಹೀಗಾಗಿ ನಾನು ಆ ಪರೀಕ್ಷೆನ ತಗೊಳ್ಳಿಲ್ಲ. ಯಾಕಂದ್ರೆ ಇನ್ನೂ ಫೈನಲ್ ಇಯರ್ ಜಸ್ಟ್ ಸೇರಿದೆ, ಅದು ತಗೊಂಡ್ರೆ ನಂಗೆ ರಿಸಲ್ಟ್ ಬರಬೇಕು ಅದು ಇದು ಅಂತ ಗೊತ್ತಾಗಿತ್ತು. ಅದೆಲ್ಲ ಏನಿರ್ತೈತೆ ಆ ರೂಲ್ಸ್ಗಳು ಗೊತ್ತಿದ್ದು KS ಪರೀಕ್ಷೆದು, ಹಿಂಗಾಗಿ ಅವಾಗ ತಗೊಳ್ಳಿಲ್ಲ. ಕಂಟಿನ್ಯೂಸ್ ಆಗಿ ನಾನು ಕರೆಂಟ್ ಅಫೇರ್ಸ್ ಮಾತ್ರ ನೋಡ್ಕೊಂತ ಬಂದೆ. ಆಮೇಲೆ 2014 ನವೆಂಬರಲ್ಲಿ ಹೆಚ್ಚು ಕಮ್ಮಿ ನನ್ನ ಲೆಕ್ಕಾಚಾರದ ಪ್ರಕಾರ ಜನವರಿನೋ ಫೆಬ್ರವರಿನೋ ಈ ಲೆಕ್ಕಾಚಾರದಲ್ಲಿ ಇದು ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಹೀಗಾಗಿ ನವೆಂಬರ್ 20ರ ನಂತರ ನಂದು ಪ್ರಿಲಿಮ್ಸ್ ಸ್ಟಡಿ ಸ್ಟಾರ್ಟ್ ಆಯಿತು. ಏನು ಮಾಡಿದೆ ಅಂತ ನನಗೂ, ಯಾಕಂದ್ರೆ ನನ್ನ ಬೇಸಿಕ್ ಚೆನ್ನಾಗಿರೋದ್ರಿಂದ, ನನ್ನ ಮೇಲೆ ನಂದು ಆತ್ಮವಿಶ್ವಾಸ ಇರೋದ್ರಿಂದ, ಅಂದ್ರೆ ಸೆಲ್ಫ್ ಕನ್ಸರ್ನ್ ಅಂತೀವಲ್ಲ ಆ ಥರ ನನ್ನ ಮೇಲೆ ನನಗೆ ವಿಶ್ವಾಸ ಇರೋದ್ರೆ ನಾ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮೊದಲೇ ಆತ್ಮವಿಶ್ವಾಸ ಇತ್ತು. ಯಾಕಂದ್ರೆ ಆತ್ಮವಿಶ್ವಾಸನೇ ಮುಖ್ಯ, ಯಾವುದೂ ಮಾಡ್ಬೇಕಾದ್ರೆ ಅದು ಬೇಕು. ಅದು ನನ್ನಲ್ಲಿ ಇತ್ತು. ಅದು ನನ್ನಲ್ಲಿ ಪ್ರಥಮ ಅಟೆಂಪ್ಟಲ್ಲಿನೇ ಪ್ರಿಲಿಮ್ಸು, ಮೇನ್ಸು ಮತ್ತೆ ಸಂದರ್ಶನ ಕ್ಲಿಯರ್ ಮಾಡುವಲ್ಲಿ ಅದು ನಮಗೆ ದಡ ಸೇರಿಸಿದ್ದು ನಿಜಾನೇ. ಇವಾಗಲೇ ಹೇಳಿದ್ರಿ ನೀವು ಮದುವೆಯಲ್ಲಿ ಇದು ಮಾಡಿದ್ರಿ ಅಂತಂದು. ಸೊ ಮದುವೆ ಆದ ಮೇಲೆ ಸಾಮಾನ್ಯವಾಗಿ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಮನುಷ್ಯನಿಗೆ. ಆ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತಾ ಅವನ್ನ ಯಶಸ್ವಿಯಾಗಿ ನಿಭಾಯಿಸ್ತಾನೆ ನೀವು ಈ ಒಂದು ಪರೀಕ್ಷೆಗೆ ತಯಾರಿ ಮಾಡಿಕೊಂಡ್ರಿ. ಇದಕ್ಕೆ ನಿಮ್ಮ ಕುಟುಂಬದವರ, ಅಂದ್ರೆ ನಿಮ್ಮ ಶ್ರೀಮತಿಯವರ ಬೆಂಬಲ ಹೇಗಿತ್ತು, ಅವರ ಸಹಕಾರ ಹೇಗಿತ್ತು? ಒಂದು ಹೇಳ್ಬೇಕಂದ್ರೆ ನಮ್ಮ ಶ್ರೀಮತಿಯವರು ನಾನು ಓದಾಕೆ ಯಾವತ್ತೂ ಅವ್ರೇನು ಬೇಡಂಗಿಲ್ಲ. ಯಾಕಂದ್ರೆ ನಾನು 2014 ಮೇಯಲ್ಲಿ ಮದುವೆ ಆಗಿದ್ದು. 2014 ಮೇಯಲ್ಲಿ ಮದುವೆ ಆಗಿದ್ದು. ಆಮೇಲೆ ಜೂನ್ ಫ್ಯಾಮಿಲಿ ಸಮೇತನೇ ನಾನು ಕರ್ತವ್ಯ ಸಲ್ಲಿಸುವಂತ ಊರಿಗೆ ಕರ್ಕೊಂಡು ಹೋದೆ. ಅಲ್ಲಿ ನನಗೆ ಒಂದು ಬೆನಿಫಿಟ್ ಏನಾಯ್ತಂದ್ರೆ ಮದುವೆ ಆಗಿದ್ದು, ಒಂದು ನಾನು ಕೈಯಿಂದ ಮಾಡಬೇಕಾಗಿರುವಂಥ ಅಡುಗೆ ಮಾಡ್ಕೊಳ್ಳೋದು, ಮತ್ತು ನನ್ನ ಮೂಲ ಕೆಲಸಗಳೇನೆಲ್ಲ ಇರ್ತಾವಲ್ಲ ಮನೆಯಲ್ಲಿ, ಆ ಕೆಲಸಗಳು ನಾನು ಮಾಡೋದನ್ನು ತಪ್ಪು. ಆಮೇಲೆ ನಂದು ಶಾಲೆ ಬಿಟ್ಟರೆ ಮನೆ, ಶಾಲೆಯಲ್ಲಿನ ಕಾರ್ಯಗಳು ಮತ್ತು ಮನೆಯಲ್ಲಿ ಇರುವಂಥ ಕಾರ್ಯಗಳಂತೂ ನನಗೆ ಕಡಿಮೆ ಅದು. ಆ ಸಮಯ ನಾನು ಓದಾಕ ಯೂಸ್ ಮಾಡ್ತೀನಿ. ಅಂದ್ರೆ ಆ ಸಮಯವನ್ನು ನೀವು ಸರಿಯಾಗಿ ಬೆಂಬಲ ಇತ್ತು ನನಗೆ. ಬೆಂಬಲ ಕೂಡ ಇತ್ತು. ಒಳ್ಳೆಯದು, ಈತ ತುಂಬಾ ಒಳ್ಳೆಯದು. ಇನ್ನು ಈಗ ಅಲ್ಲಿ ನೀವು ಹೇಳಿದ್ರು ಪೂರ್ವ ಪರೀಕ್ಷೆಗೆ ನೀವು ಹಲವಾರು ರೀತಿಯಲ್ಲಿ ಅಧ್ಯಯನವನ್ನು ಮಾಡಿಕೊಂಡ್ರಿ ಅಂತಂದ್ರೆ, ಈ ಪೂರ್ವ ಪರೀಕ್ಷೆಗೆ ನೀವು ಯಾವ ಪುಸ್ತಕಗಳನ್ನ ರೆಫರ್ ಮಾಡಿದ್ರಿ? ನಾನು ಮುಖ್ಯವಾಗಿ ಹೇಳಬೇಕಂದ್ರೆ ಪೂರ್ವವಾಯು ಪರೀಕ್ಷೆಗೆ, ಇವಾಗ ಪೂರ್ವವಾಯು ಪರೀಕ್ಷೆಗಳಲ್ಲಿ 2 ವಿಷಯಗಳಿರ್ತಾವಂತ, 2 ಪೇಪರ್ಗಳಿರ್ತಾವಂತ ಗೊತ್ತಿತ್ತು. ಒಂದು ಫಸ್ಟ್ ಪೇಪರು ಅಲ್ಲಿ ಬರುವಂಥ ವಿಚಾರಗಳೇನೆಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ರಾಷ್ಟ್ರೀಯ ಸ್ಕೀಮ್ಸ್ ಇರ್ಬೋದು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಆಮೇಲೆ ಈ ಮಾನವಿಕ ವಿಷಯಗಳಾದ ಇತಿಹಾಸ, ಭೂಗೋಳ, ಎಕನಾಮಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾವ ಅಂತ ನನಗೆ ಗೊತ್ತಿತ್ತು. ಇದು ಅಲ್ಲಲ್ಲಿ ನಾನು ಓದ್ತಾನು ಬಂದಿದ್ದೆ. ಹೀಗಾಗಿ ನನಗೆ ಆ ಟೈಮಲ್ಲಿ ಆ ಫಸ್ಟ್ ಪೇಪರಲ್ಲಿ ಇರುವಂಥ ವಿಚಾರಗಳು ಏನು ವಿಷಯಗಳದಾವಲ್ಲ, ಮಾನವಿಕ ವಿಷಯಗಳದಾವಲ್ಲ, ಅವುಗಳಿಗೆ ನಾನು ಜಾಸ್ತಿ ಒತ್ತು ಕೊಟ್ಟಿದ್ದು ನೋಟಿಫಿಕೇಶನ್ ಆದಮೇಲೆ ಆ ವಿಚಾರಗಳಿಗೆ. ಬಟ್ ಪ್ರಚಲಿತ ಘಟನೆಗಳು ಮಾತ್ರ ಮೊದಲಿನಿಂದ ಓದ್ತಿದ್ದೆ. ಹೀಗಾಗಿ ನನಗೆ ಅದು ಜಾಸ್ತಿ ಕಷ್ಟ ಕೊಡಲಿಲ್ಲ. ಮತ್ತು ಸೆಕೆಂಡ್ ಪೇಪರಲ್ಲಿ ಬರುವಂಥದ್ದು ಮೆಂಟಲ್ ಎಬಿಲಿಟಿ, ಆಮೇಲೆ ಇದು ಜನರಲ್ ಸೈನ್ಸು, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವೈರನ್ಮೆಂಟ್ ಸೈನ್ಸ್. ಈ ವಿಚಾರಗಳು ಸ್ವಲ್ಪ ನನಗೆ ಹೊಸ ಅನಿಸಿದ್ದು ಆ ಟೈಮಲ್ಲಿ. ಹೀಗಾಗಿ ನಾನು ಜಾಸ್ತಿ ಫೋಕಸ್ ಮಾಡಿ ಸೆಕೆಂಡ್ ಪೇಪರ್ಗೆ. ಆಮೇಲೆ ಅಲ್ಲಿ ಬರುವಂಥದ್ದು ಸ್ಟೇಟ್ ಕರೆಂಟ್ ಇವೆಂಟ್ಸು ಮತ್ತು ಸ್ಟೇಟ್ ಸ್ಕೀಮ್ಸ್ ಅಂತ ಬರುತ್ತೆ ಸೆಕೆಂಡ್ ಪೇಪರಲ್ಲಿ. ಇದನ್ನು ಕೂಡ ನನ್ನ ಕರೆಂಟ್ ಅಫೇರ್ಸಲ್ಲಿ ನಾನು ಏನು ಮಾಡ್ಕೊಂಡಿದ್ದೆ ಅಂದ್ರೆ ಅದನ್ನು ಅವಾಗ ನೋಟ್ಸ್ ಮಾಡೋದು, ಅದನ್ನು ಓದಿದ್ದನ್ನು ಒಂದ್ಸತಿ ನಾನು ಓದ್ತಾನೆ ನೋಟ್ಸ್ ಮಾಡೋದು ನನ್ನ ರೂಢಿ. ಹೀಗಾಗಿ ಅದು ನಂಗೆ ಜಾಸ್ತಿ ಮನನ ಆಗ್ತಿತ್ತು, ಬರೆದಿದ್ದನ್ನು ಜಾಸ್ತಿ ಮನನ ಆಗ್ತಿತ್ತು. ಈ ರೀತಿ ನನ್ನ ಪ್ರಿಲಿಮ್ ಸ್ಟಡಿ ಆಯಿತು ಅಂತ ಹೇಳಿ. ಈಗ ಏನೊಂದು ವಿಶೇಷವಾದ ಸಂಗತಿ ಏನಂತಂದರೆ, ಪುಂಡ್ಲಿಕ್ ಮಾನವರು ತಮ್ಮ PUC ಪರೀಕ್ಷೆಯಲ್ಲಿ 40% ಶೇಕಡ 40% ಅಂಕಗಳನ್ನು ಇಂಗ್ಲೀಷ್ ಭಾಷೆ ವಿಷಯಕ್ಕೆ ಪಡೆದುಕೊಂಡ್ರು. ಅವ್ರಿಗೆ ಸಾಮಾನ್ಯವಾಗಿ ಇಂಗ್ಲೀಷ್ ವಿಷಯ ಅಂದರೆ ಸ್ವಲ್ಪ ಹಿಂಜರಿಕೆ ಅನ್ನುವಂಥದ್ದಿತ್ತು. ಅಂಥವ್ರು ಮುಂದೆ KS ಪರೀಕ್ಷೆಯಲ್ಲಿ, ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಇಂಗ್ಲೀಷಲ್ಲಿ ಪಡ್ಕೊಂಡ್ರು. ಆ ಇಂಗ್ಲೀಷ್ ಜರ್ನಿ ಹೇಗಿತ್ತು ನಾವು ಕೇಳೋಣ. ಈಗ ಹೇಳಿ, ಇಂಗ್ಲೀಷ್ ನೀವು ಮೊದಲಿದ್ರು ಸ್ವಲ್ಪ ಟಫ್ ಇದ್ದಂತ? ಹೌದು, ನಾನು ಇಂಗ್ಲೀಷನ್ನು ಭಾಳಷ್ಟು ನಿರ್ಲಕ್ಷ್ಯ ಮಾಡಿದನು. ಯಾಕಂದರೆ ನಂದೇನಿತ್ತು ಒಂದು ಇಂಟೆನ್ಷನ್, ಇಂಗ್ಲೀಷ್ ನಾನು ಜಸ್ಟ್ ಪಾಸ್ ಆದರೂ ಬೇರೆ ವಿಷಯಗಳಲ್ಲಿ ನಾನು ಅಂದ್ಕೊಂಡಷ್ಟು ಮಾರ್ಕ್ಸ್ ನಾನು ತಗೊಳ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ
ಇಂಗ್ಲೀಷ್ ಅನ್ನೋ ಒಂದು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಿದ್ದೆ. ಯಾಕಂದ್ರೆ PUC ಇದ್ದಾಗ ನಾನು ಇದರಲ್ಲಿ ಇದು ಅರ್ಧವಾರ್ಷಿಕ ಪರೀಕ್ಷೆ ಮತ್ತು ಪೂರ್ವ ಸಿದ್ಧತೆ ಪರೀಕ್ಷೆಗಳಲ್ಲಿ ನನಗೆ ಇಂಗ್ಲೀಷ್ 28-30 ಮಾರ್ಕ್ಸ್ ಅಷ್ಟೇ ಬಂದಿದ್ದು. ಬಟ್ ಆಮೇಲೆ ನನ್ಗೆ ಅನಿಸ್ತು ಇಲ್ಲಿ 28-30 ತಗೊಂಡು ನಾನು ಫೇಲ್ ಆಗ್ತಾ ಇದ್ದೀನಿ, ನಾನು ಇನ್ನೊಂಚೂರು ಓದಲೇಬೇಕು, ಇಲ್ಲಾಂದ್ರೆ ಇಂಗ್ಲೀಷ್ ಫೇಲ್ ಆಗ್ತೀನಿ PUC ಅಂತ ನನ್ಗೆ ಗೊತ್ತಾಗಿದೆ. ಹೀಗಾಗಿ ನಾನೇನು ಮಾಡಿದೆ ಅಂದ್ರೆ ಅವಾಗ ಕೆಲವೊಂದು ಪಾಠಗಳ ಸಮ್ರಿಗಳನ್ನು ಓದ್ತಿದ್ದೆ. ಆಮೇಲೆ ಗ್ರಾಮರ್ ಮಾತ್ರ ಗೊತ್ತಿತ್ತು, ಬಟ್ ಅದು ನನ್ನ ನಿರ್ಲಕ್ಷ್ಯದಿಂದ ಒಂದು ಸ್ವಲ್ಪ ಇದಾಗಿತ್ತು. ಬಟ್ ಯಾವುದೇ ವಿಚಾರ ಇರಲಿ, ನಮ್ಮ ಮನುಷ್ಯನಿಗೆ ಏನಂತೀವಲ್ಲ ನಾವು ಗಿಡವಾಗಿ ಬಗ್ಗಿತ್ತು ಬಟ್ ಮರವಾಗಿ ಬಗ್ಗಿತ್ತೆ ಅನ್ನುವಂಥ ವಿಚಾರ ಇಲ್ಲಿ ನಮ್ಗೆ ಅಪ್ಲೈ ಆಗಂಗಿಲ್ಲ. ನಾವು ಮನುಷ್ಯನಾಗಿ ನಾವು ಸಾಯುವವರೆಗೂ ಕಲಿಬಹುದು ಆ ವಿಚಾರ. ಇಂಗ್ಲೀಷನ್ನ ನಾವು ಇವಾಗ್ಲೂ ಕೂಡ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಈಸಿ ಮಾಡ್ಕೋಬಹುದು. ಅಲ್ಲಿ ನಿರ್ಲಕ್ಷ್ಯ ಮಾಡಿದ್ರು ಕೂಡ ನಾನು ಇಲ್ಲಿ ಅದಕ್ಕೆ ಹಿಂಜರಿದು ನಾ ಕೇಸ್ ಪರೀಕ್ಷೆ ತಗೋಬಾರ್ದು ಅನ್ನೋಂಥ ವಿಚಾರ ನನ್ನಲ್ಲಿ ಬರಲಿಲ್ಲ. ನನ್ ಹೋಪ್ ಇತ್ತು ಏನು ಅಲ್ಲಿ 52-53 ಕಂಪಲ್ಸರಿ ಇಂಗ್ಲೀಷಲ್ಲಿ ತಗೊಳ್ಬೇಕು ಅನ್ನೋಂಥ ಲೆಕ್ಕಾಚಾರ ಏನಿಲ್ಲ, ಅಷ್ಟು ಇಂಗ್ಲೀಷ್ ನನಗೆ ಬರುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಬರೋದಿದ್ರು ನಾನು ಮಾಡಿದ್ದೇನಂದ್ರೆ ಮೇನ್ಸ್ ಪರೀಕ್ಷೆ ಟೈಮಲ್ಲಿ ಒಂದು 4 ದಿನ ಇಂಗ್ಲೀಷ್ಗೂ ತೆಗೆದಿಟ್ಟಿದ್ದೆ. ಅದಕ್ಕೂ ಯಾಕಂದ್ರೆ ಒಂದು ಸ್ವಲ್ಪ ನಾನು ಇಂಗ್ಲೀಷಲ್ಲಿ ಇದು ನಿರ್ಲಕ್ಷ್ಯ ಮಾಡಿದ್ರಿಂದ ಅದಕ್ಕೆ ಒಂದು ಸ್ವಲ್ಪ ವಿಶೇಷ ಟೈಮ್ ತಗೊಳ್ಳೇಬೇಕಿತ್ತು. ಹೀಗಾಗಿ ಅದು ಇಟ್ಟು ಅದು ಪರೀಕ್ಷೆಯಲ್ಲಿ ಯಶಸ್ವಿಯಾದಂತೆ ಅಂದ್ರೆ ನಮ್ಮಲ್ಲಿರುವಂತ ಸಾಮಾನ್ಯ ಗಣಿತದ ವಿಷಯಗಳಲ್ಲೇ ಬರುವಂಥದ್ದು. ಸಾಮಾನ್ಯ ಯಾವುದು ಅಂತಂದ್ರೆ ಈ ನಾವು 10ನೇ ತರಗತಿಯವರೆಗಿನ ಏನು ಗಣಿತ ವಿಷಯದಲ್ಲಿ ಬರುವಂತ ವಿಷಯಗಳೇನಿರ್ತಾವಲ್ಲ ಆ ವಿಷಯಗಳು ಬರ್ತಾವ. ಆಮೇಲೆ ಒಂಚೂರು ಬೇರೆ ಮೆಂಟಲ್ ಎಬಿಲಿಟಿ ವಿಚಾರ, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳು ಅವು ಬರುವಂಥದ್ದು ವಿಷಯ ಬರುವಂಥದ್ದು. ಇದನ್ನ ನಾವು ಇನ್ನೂ ನೋಡದೇನೆ ಬರೀ ಮೆಂಟಲ್ ಎಬಿಲಿಟಿ ನನ್ ಗಣಿತ ಕಷ್ಟ ಅಂತ ನಾವು ಕುಂತಾಗ ಅದು ಕಷ್ಟನೇ ವಿನಃ ಅದು ನಾವು ಮಾಡ್ತೀನಿ ಅಂತ ಹೋದಾಗ ನಮ್ಗೆ ಅದು ಸರಳೀಕರಣ ಆಗುತ್ತೆ ಮತ್ತೆ ನಮ್ಗೆ ಮನನ ಆಗುತ್ತೆ. ನಮ್ಗೆ ಆ ಮೆಂಟಲ್ ಎಬಿಲಿಟಿಗೆ ಮುಖ್ಯವಾಗಿ ಪ್ರಾಕ್ಟೀಸ್, ಬಹಳಷ್ಟು ಪ್ರಯತ್ನ ಮಾಡಬೇಕು. ಆ ಲೆಕ್ಕಗಳನ್ನು ಮತ್ತು ಆ ವಿಷಯದ ಸೂತ್ರಗಳನ್ನು ನಾವು ಬಹಳಟು ಮಾಡಬೇಕಾಗುತ್ತೆ. ಬರೀ ನಾವು ಇದು ಮಾಡ್ತೀನಿ ಹೆಂಗಂದ್ರೆ ಬರೀ ಓದ್ತೀನಿ ಅಂದ್ರೆ ಓದುವಂಥ ವಿಷಯ ಅಂತೂ ಗಣಿತ ಇದು ಮೆಂಟಲ್ ಎಬಿಲಿಟಿ ಆಗಲೇ ಅಲ್ಲ. ಅದನ್ನು ನಾವು ದಿನಂಪ್ರತಿ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕಾಗಿ ಒಂದಿಷ್ಟು ಸಮಯನ ತೆಗೆದಿಡಬೇಕು. ಅದನ್ನು ಆ ಥರ ಮಾಡಿದ್ರೇನೆ ನಮ್ಗೆ ಮೆಂಟಲ್ ಎಬಿಲಿಟಿ ಈಸಿ ಆಗುತ್ತೆ. ಮತ್ತು ನಾವು ಇನ್ನೊಂದು KS ಅಲ್ಲಿ ಹೇಳಬೇಕಂದ್ರೆ ಮೆಂಟಲ್ ಎಬಿಲಿಟಿ ಸೆಕೆಂಡ್ ಪೇಪರಲ್ಲಿ ಬರುವಂಥ ಪೇಪರಲ್ಲಿ 25 ಟಾಪಿಕ್ಸ್ ಬರ್ತವೆ. ಬಟ್ ಅಲ್ಲಿ ಬರುವಂಥ ಕ್ವಶನ್ಗಳು 30 ಕ್ವಶನ್ಸು 60 ಅಂಕಗಳಿರೋದ್ರಿಂದ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋ ವಿಚಾರ ಮೆಂಟಲ್ ಎಬಿಲಿಟಿಗೆ ಮಾತ್ರ. ಯಾಕಂದ್ರೆ ಸೆಕೆಂಡ್ ಪೇಪರಲ್ಲಿ ಬರುವಂಥ ಈ ಒಂದು ಟಾಪಿಕ್ ಏನೈತಲ್ಲ, ಈ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಏನೈತಲ್ಲ, ಇದು ನಮಗೆ ಜಾಸ್ತಿ ಅಂಕಗಳನ್ನು ಪಡೆಯಕ್ಕೆ ಇದು ಆಗ್ತದೆ, ಹೆಲ್ಪ್ ಆಗ್ತದೆ ಅಂತ ಹೇಳಿ. ಅಂದ್ರೆ ನೀರಿಗೆ ಇಳಿಯದ ಹೊರತು ಈಜಬಾರದು ಅನ್ನೋಂಗೆ ಮೆಂಟಲ್ ಎಬಿಲಿಟೀಸ್ ವಿಷಯ ಏನಿದೆ ಅನ್ನೋದನ್ನ ಅದನ್ನ ತೆರೆದು ನೋಡಿದಾಗಲೇ ಮಾತ್ರ ಪೂರ್ಣ ಏನು ನಮಗೆ ಗೊತ್ತಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀವಿ. ಸರಿ, ಹೀಗೆ ನೀವು ಮುಖ್ಯ ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡ್ಕೊಂಡ್ರೆ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಪ್ರಬಂಧ ಪತ್ರಿಕೆ ಅಂತ ಅದು ಒಂದಿರುತ್ತೆ. ಪ್ರಬಂಧಕ್ಕೆ ಪರೀಕ್ಷೆಯನ್ನು ಯಾವ ತರ ತಯಾರಿ ಮಾಡ್ಕೊಂಡ್ರಿ? ಪ್ರಬಂಧ ಯಾವ ತರ? ನಾನು ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಬರುವಂತಹ ವಿಷಯಗಳು ಹೇಳ್ಬೇಕಂದ್ರೆ ಮೊದಲು ಅರ್ಹತಾ ಪರೀಕ್ಷೆಗಳು ಅಂತ ಕನ್ನಡ ಮತ್ತೆ ಇಂಗ್ಲಿಷ್ ಬರುತ್ತೆ. ಆಮೇಲೆ ಬರುವಂತ GS ಪೇಪರ್ ಅಂದ್ರೆ ಸಾಮಾನ್ಯ ಅಧ್ಯಯನ ಪರೀಕ್ಷೆಗಳು 5. ಆಮೇಲೆ ಒಂದು ವಿಷಯನ ಐಚ್ಛಿಕವಾಗಿ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ 2 ಪೇಪರ್ಸ್ ಬರ್ತಾವೆ. ಐಚ್ಛಿಕ ವಿಷಯದಲ್ಲಿ 1 ಮತ್ತು 2 ವಿಚಾರ. ಅರ್ಹತಾ ಪತ್ರಿಕೆಗಳು ಒಟ್ಟು 2 ಕನ್ನಡ ಮತ್ತು ಇಲ್ಲ, ಕನ್ನಡ ವಿಷಯ 1, ಸಾಮಾನ್ಯ ಇಂಗ್ಲಿಷ್. ಅದರಲ್ಲಿ ಅವು ಅರ್ಹತಾದಾಯಕ ಅಂಕ ಎಷ್ಟು ಪಡಿಬೇಕು? ಅದಕ್ಕೆ ಎಷ್ಟು ಅಂಕಗಳು ಇರ್ತವೆ? ಅರ್ಹತಾ ಪರೀಕ್ಷೆಯಲ್ಲಿ 2 ವಿಷಯಗಳನ್ನ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಇರುವಂತದ್ದು. ಅದರಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ 52 ಅಂದ್ರೆ ಇದು ಮಿನಿಮಮ್ ಅಂದ್ರೆ 52 ಒಂದು ವಿಷಯ ತೆಗಿಬಹುದು. 2 ಸೇರಿ 105 ಅಂಕಗಳು ಬಂದಿವೆ. 105 ಅಂಕ. ಬಟ್ ಮಿನಿಮಮ್ ಅಂದ್ರೆ ಒಂದು ವಿಷಯಕ್ಕೆ 52 ಅಂಕ ತಗೊಳ್ಳೇಬೇಕು. ಈ ತರ ಇರುವಂತದ್ದು. ನಂತರ ಪತ್ರಿಕೆ ಪ್ರಬಂಧ ಪತ್ರಿಕೆ. ಪ್ರಬಂಧ ಪತ್ರಿಕೆ ಅದರ ಸ್ವರೂಪ ಯಾವ ತರ ಇದೆ? ಪ್ರಬಂಧ ಪತ್ರಿಕೆ ಅಂದಾಗ ಅಲ್ಲಿ ಹೇಗಿರುತ್ತೆ ಅಂದ್ರೆ ಒಂದು ಪ್ರಬಂಧಕ್ಕೆ ಅಂದ್ರೆ ಪ್ರಬಂಧ ಪೇಪರ್ 250 ಅಂಕಗಳಿಗೆ ಇರುವಂಥದ್ದು. ಅದರಲ್ಲಿ ಒಂದು ಪೇಪರ್ಗೆ ಅಂದ್ರೆ ಒಂದು ಎಸ್ಸೆಗೆ 125 ಅಂಕಗಳು, ಇನ್ನೊಂದು ಎಸ್ಸೆಗೆ 125 ಅಂಕಗಳು ಇರುವಂಥದ್ದು. ಅದರಲ್ಲಿ ಒಂದು ಸೈಡ್ ಅಂದ್ರೆ ಒಂದು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಎಸ್ಸೆ ಕೊಟ್ಟಿರ್ತಾರೆ. ಇನ್ನೊಂದು ಎಸ್ಸೆನ ನಮ್ಮ ಸ್ಟೇಟ್ ಕರೆಂಟ್ ಇವೆಂಟ್ಸ್ ಅಥವಾ ಇದು ಪ್ರಾದೇಶಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಎಸ್ಸೆ ಇರುವಂಥದ್ದು. ಅಲ್ಲಿ 2 ಭಾಗಗಳು, ಒಂದು A ಭಾಗ ಇನ್ನೊಂದು B ಭಾಗ.
ಒಂದರಲ್ಲಿ ಎ ಭಾಗದಲ್ಲಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್ ಅಥವಾ ಸ್ಕೀಮು ಆಗಿರ್ತೈತೆ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಸ್ಸೆನ ಕೊಟ್ಟಿರ್ತಾರೆ. ಸೆಕೆಂಡ್ ಎಸ್ಸೆನ ಅಲ್ಲಿ ಕೂಡ ನಮ್ಮ ಪ್ರಾದೇಶಿಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ 4 ಪ್ರಬಂಧಗಳು ಕೊಟ್ಟಿರ್ತಾರೆ. ಅ ಭಾಗದಲ್ಲಿ 1 ಬರೀಬೇಕು, ಬಿ ಭಾಗದಲ್ಲಿ 1 ಬರೀಬೇಕು. ಈ ತರ 2 ಎಸ್ಸೆಗಳು ಬರೆಯುವಂಥದ್ದು ಫಸ್ಟ್ ಪೇಪರಲ್ಲಿ. ಬಟ್ ಬರಿಬೇಕಾದ್ರೆ ಎಸ್ಸೆ ಬರಿಬೇಕಾದ್ರೆ ಬಹಳಷ್ಟು ನಾವು ಎಸ್ಸೆನ ನೀಟಾಗಿ ಯಾವ ರೀತಿ ಅಂದ್ರೆ ನಾವು ಪೀಠಿಕೆ ಬರಿಬೇಕಾದ್ರೆ ಅಷ್ಟೇ ಯಾವ ಕೊಟೇಶನ್ ಹಾಕೋದ್ರ ಮೂಲಕ ಇಲ್ಲವೇ ಅದನ್ನ ನಮಗೆ ಇಲ್ಲಪ್ಪ ನನಗೆ ಕೊಟೇಶನ್ ಬರಲ್ಲ ಅಂದ್ರೂ ಪರವಾಗಿಲ್ಲ, ಏನು ಬರಿತೀವಲ್ಲ ಪೀಠಿಕೆಯಲ್ಲಿ ಅಲ್ಲಿ ಹೊಟ್ಟೆ ಭಾಗದಲ್ಲಿ ಬರುವಂತ ತಿರುಳನ್ನ ಎಸ್ಸೆ ಪೀಠಿಕೆಯಲ್ಲಿ ಒಂದು 4, 5 ಇಲ್ಲ ಅಂದ್ರೆ 10 ಲೈನ್ ಅಲ್ಲಿ ಅದನ್ನು ಮುಗಿಸ್ಬೇಕು ಪೀಠಿಕೆ. ಬಟ್ ಅಲ್ಲಿ ನಾವು ಪೀಠಿಕೆ ಅಂತ ಹೆಡ್ಡಿಂಗ್ ಬರೆಯೋ ಅವಶ್ಯಕತೆ ಬರಲ್ಲ, ಯಾಕಂದ್ರೆ ಅಲ್ಲಿ ಇವ್ಯಾಲ್ಯುವೇಟರ್ಗೆ ಅದು ಮನನ ಇದು ಅಂಡರ್ಸ್ಟುಡ್ ಯಾವ ರೀತಿ ಅಂತಂದ್ರೆ ಫಸ್ಟ್ ಸ್ಟಾಂಜಾನ ಯಾವತ್ತು ಪೀಠಿಕೆ ಆಗಿರುತ್ತೆ, ಆಮೇಲೆ ಹಿನ್ನೆಲೆ, ಆಮೇಲೆ ಕಾರಣಗಳು, ಪರಿಣಾಮಗಳು, ಆಮೇಲೆ ಉಪಸಂಹಾರ ಬರುವಂಥದ್ದು. ಈ ತರ ನಾವು ಎಸ್ಸೆನ ನೀಟಾಗಿ ಅಂದ್ರೆ ಸಿಂಪಲ್ ವರ್ಡ್ ಅಲ್ಲೂ ಬರೀಬಹುದು, ಸಿಂಪಲ್. ಬಟ್ ಎಸ್ಸೆನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಎಚ್ಚರ ವಹಿಸ್ಬೇಕು. ಯಾಕಂದ್ರೆ ಇವಾಗ ಧರ್ಮ ಜಾತಿಗೆ ಲಿಂಕ್ ಇರುವಂತ ಎಸ್ಸೆ ಯಾವುದು ಬಂದಿತ್ತು ಅಂತಂದ್ರೆ ಅಂತ ಎಸ್ಸೆನ ಜಾಸ್ತಿ ನಾವು ಆಯ್ಕೆ ಮಾಡ್ಕೋಬಹುದು. ಯಾಕಂದ್ರೆ ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ಬರೆಯುವಂತ ಎಸ್ಸೆನ ಯಾವುದೋ ಒಂದು ರಿಲಿಜನ್ಗೆ ಟಚ್ ಆಗೋ ಲಿಂಕ್ ಕೊಡ್ಬೋದು, ಇನ್ನೊಂದು ಧರ್ಮಕ್ಕೆ ನಾವು ಏನೋ ಬರ್ದಿದ್ದನೋ ಅದು ಇರಿಟೇಟ್ ಆಗುವಂತ ವಿಚಾರನೂ ಆಗಿರ್ಬೋದು. ಹೀಗಾಗಿ ಅಂತ ವಿಚಾರಗಳು ಸ್ವಲ್ಪ ನಾವು ಆಯ್ಕೆ ಮಾಡುವಲ್ಲಿ ಎಚ್ಚರ ವಹಿಸಬೇಕು. ಈಗ ಕೆಲವು ಜನ ಅಭ್ಯರ್ಥಿಗಳು ಕೇಳ್ತಾರೆ, ಒಂದು ಪ್ರಬಂಧಕ್ಕೆ 175 ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಅಂತಂದ್ರೆ ಆ ಪ್ರಬಂಧನ ಬರಿಬೇಕಾದ್ರೆ 175 ಅಂಕಗಳ ಒಂದು ಪ್ರಬಂಧವನ್ನು ಬರಿಬೇಕಾದ್ರೆ ಇದಕ್ಕೆ ಅಂದಾಜು ಅಥವಾ ಕನಿಷ್ಠ ಎಷ್ಟು ಪುಟವನ್ನ ಬರಿಬೇಕು ಅನ್ನೋದು. ಇವಾಗ ಪ್ರಬಂಧಗಳು ಅಂದಾಗ ಇವಾಗ ಉದಾಹರಣೆಗೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಎಸ್ಸೆ ಕೊಟ್ಟಾಗ ಯಾವುದೋ ಇವಾಗ GST ಕೊಡ್ಬೋದು, ಅಥವಾ ನೋಟ್ ಬ್ಯಾಂಕ್ ಕೊಡ್ಬೋದು, ಇಲ್ಲ ಅಂದ್ರೆ ಬ್ರಿಕ್ಸ್ ಕೊಡ್ಬೋದು, ಇಲ್ಲ ಅಂದ್ರೆ ಬೇರೆ ಇವಾಗ ಯಾವುದು ದೊಡ್ಡ ಇಶ್ಯೂ ಆಗಿರ್ತದಲ್ಲ ಇವಾಗ ಸಿರಿಯಾ ಮತ್ತು ಕುವೈತ್ ಇರುವಂತ ಆ ತರ ರಿಲೇಶನ್ಶಿಪ್ ಇರುವಂತ ವಿಚಾರಗಳನ್ನು ಕೇಳ್ಬೋದು. ಅವಾಗ ನಾವು ಆ ಪ್ರಬಂಧನ ಏನಿರುತ್ತೆ ನೋಡ್ಬೇಕು. ಅದಕ್ಕೆ ನಾವು ಏನ್ ಮಾಡ್ಬೇಕು, 3 ಅವರಲ್ಲಿ 3 ಗಂಟೆಯಲ್ಲಿ ನಾವು ಒಂದು ಪ್ರಬಂಧಕ್ಕೆ 1.5 ಗಂಟೆ, ಇನ್ನೊಂದು ಪ್ರಬಂಧಕ್ಕೆ 1.5 ಗಂಟೆ ಟೈಮ್ ನಿಗದಿ ಮಾಡ್ಕೋಬೇಕು. ನಿಗದಿ ಮಾಡ್ಕೊಂಡ್ಮೇಲೆ ನಾವು ಪ್ರಬಂಧನ ನೀಟಾಗಿ ಅದನ್ನ ಮೊದಲು ನಾವು ಪಾಯಿಂಟ್ಸ್ ಟಿಪ್ಪಣಿ ಮಾಡ್ಕೋಬೇಕು. ಅಲ್ಲೇ ರಫ್ ಪೇಜ್ ಕೊಟ್ಟಿರ್ತಾರೆ, ಅಲ್ಲಿ ಟಿಪ್ಪಣಿ ಮಾಡ್ಕೋಬೇಕು. ಬೇಕಾದ್ರೆ ಒಂದು 20 ರಿಂದ 30 ನಿಮಿಷ ಟಿಪ್ಪಣಿ ಮಾಡ್ಕೊಳಕ್ ತಗೊಂಡ್ರು ಪರವಾಗಿಲ್ಲ. ಬಟ್ ಒಂದು ವಿಷಯದ ಟಿಪ್ಪಣಿ ಮಾಡ್ಕೊಂಡ ನಂತರ ಆ ವಿಚಾರನ 1 ತಾಸಲ್ಲಿ ಬರೆದು ಒಂದು 10 ರಿಂದ 12 ಪೇಜ್ ಬರೋದು ಒಂದು ಗುಡ್ ಎಸ್ಸೆ ಅಂತ ಹೇಳುದು. 10 ರಿಂದ 12 ಪೇಜ್ ಬರೆದ್ರೆ ಅದು ಒಂದು ಒಳ್ಳೆ ಎಸ್ಸೆ. ಅದಕ್ಕಿಂತಲೂ ಜಾಸ್ತಿ ಬರೆಯೋ ಅವಶ್ಯಕತೆ ಇರಂಗಿಲ್ಲ. ಯಾಕಂದ್ರೆ ನಮ್ಮ ವಿಚಾರಗಳು ಯಾವತ್ತೂ ನಿಖರವಾಗಿ ಆ ಇವ್ಯಾಲ್ಯುವೇಟರ್ಗೆ ತಿಳಿಸ್ಬೇಕಾಗಿತ್ತು. ಈಗ ಇನ್ನೊಂದು ಮುಖ್ಯ ಪರೀಕ್ಷೆಯಲ್ಲಿ ಮುಂದಿನ ಹಂತ ಪತ್ರಿಕೆ ಆದಂತಹ ಸಾಮಾನ್ಯ ಅಧ್ಯಯನ ಪತ್ರಿಕೆ 1, 2, 3 ಮತ್ತು 4 ಪತ್ರಿಕೆಗಳಿದ್ದಾವೆ. ಈ 4 ಪತ್ರಿಕೆಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಅಂದ್ರೆ ಆ ಕೆಲವೊಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಆಯಾ ಪ್ರಚಲಿತ ಕಾಲದ ಘಟನೆಗಳನ್ನ ಅವುಗಳೊಂದಿಗೆ ಸಮೀಕರಿಸಿ ಬರೆಯುವಂಥದ್ದು ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಿಜ, ಅದು ಸಮೀಕರಿಸಿ ಬರೀಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ವಿಷಯ ಇವಾಗ ಜಯಪ್ರಕಾಶ್ ನಾರಾಯಣ ಅವ್ರದ್ದು ಸಂಪೂರ್ಣ ಕ್ರಾಂತಿ ಬಗ್ಗೆ ಕೇಳಿದಾಗ ಇವಾಗ 1975ರಲ್ಲಿ ಘೋಷಣೆ ಮಾಡಿದಂತ ತುರ್ತು ಪರಿಸ್ಥಿತಿ ಏನಿರ್ತದಲ್ಲ ಅಂತ ವಿಚಾರಗಳನ್ನ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮೆನ್ಷನ್ ಮಾಡಿ, ಮತ್ತೆ ಅಲಹಾಬಾದ್ ಕೋರ್ಟ್ ಕೊಟ್ಟಂತ ಸ್ಟೇಟ್ಮೆಂಟು, ಆಮೇಲೆ ಮತ್ತೆ ಅವ್ರು ಆ ಕ್ರಾಂತಿನ ಯಾವುದಕ್ಕಾಗಿ ಮಾಡಿದ್ರು ಅನ್ನುವಂತ ಸಾಂಪ್ರದಾಯಿಕ ಸಾಮಾನ್ಯ ಜ್ಞಾನ ನಮ್ಗೆ ಮೊದಲಿರ್ಬೇಕು. ಅದು ಆ ಕ್ರಾಂತಿ ಇಲ್ಲ ಅಂತ ಹೇಳ್ತಾರೆ. ಹಾಗೂ ಮತ್ತು ಆ ಪತ್ರಿಕೆಗೆ ಸಂಬಂಧಿಸಿದಂತೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಪುಸ್ತಕಗಳ ಒಂದು ಲಭ್ಯತೆಯೂ ಕೂಡ ಇಲ್ಲ. ಹೀಗಾಗಿ ಆ ಪತ್ರಿಕೆ ಯಾವ ರೀತಿ ಸಿದ್ಧರಾಗಬೇಕು ಅಂತ ಹೇಳ್ತಾರೆ, ಎಷ್ಟು ಮಟ್ಟಿಗೆ ಸಿದ್ಧರಾಗಬೇಕು? ಎಸ್, ನೀವು ಸಾಮಾನ್ಯ ಅಧ್ಯಯನದಲ್ಲಿ ಆ ಪರೀಕ್ಷೆನೆ ಇತ್ತೀಚೆಗೆ ಅಂದ್ರೆ ಇದೇ ಮೊದಲು KS ಅಲ್ಲಿ ಅದನ್ನ ಇದು ಮಾಡಿದ್ದು, ಇತ್ತೀಚೆಗೆ ಅದನ್ನ ಅಳವಡಿಸ್ಕೊಂಡಿದ್ದು. 2014ರ KS ಪರೀಕ್ಷೆಯಲ್ಲಿ ಮೊದಲು ಅದನ್ನ ಅಳವಡಿಸ್ಕೊಂಡಿದ್ದು. ಅದರಲ್ಲಿ ಬರುವಂತ ವಿಚಾರಗಳು ನೀವು ಹೇಳದಂಗೆ ಇಂಟಿಗ್ರಿಟಿ, ಇದು ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್,
ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾರುಕಟ್ಟೆಯಲ್ಲಿ ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಇದು ಪುಸ್ತಕಗಳ ಇದು ಲಭ್ಯ ಆಗುವಂತ ಇದು ನೋಡ್ತೀವಿ ನಾವು. ಆ ಪತ್ರಿಕೆಗೆ ಇರುವಂತ ಏನ್ ಕಾನ್ಸೆಪ್ಟ್ ಏನೈತೆ, ಆ ಪತ್ರಿಕೆಯಲ್ಲಿ ಇರುವಂತ ವಿಷಯ ಜ್ಞಾನ, ಅದನ್ನ ಮತ್ತೆ ಅದರಲ್ಲಿ ಬರುವಂತ ಕೇಸ್ ಸ್ಟಡೀಸ್ ಬರ್ತಾವೆ. ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ಗೆ ಅಲ್ಲಿ ಆ ಪತ್ರಿಕೆಯ ಒಂದು ಪ್ಯಾಟರ್ನ್ ಇರುವಂತದ್ದು ಏನಂದ್ರೆ 125 ಅಂಕಗಳಿಗೆ ಕಾನ್ಸೆಪ್ಟ್ಸ್ ಬರುವಂತದ್ದು, ಆಮೇಲೆ ಉಳಿದ 125 ಅಂಕಗಳಿಗೆ ಕೇಸ್ ಸ್ಟಡೀಸ್ ಬರುವಂತದ್ದು ಆ ಪತ್ರಿಕೆಯ ಒಂದು ಚೌಕಟ್ಟು. ಹೀಗಾಗಿ ಆ ಪತ್ರಿಕೆಯಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಎಲ್ಲೋ ಒಂದು ಕ್ರಾಶ್ ಕೋರ್ಸ್ ಯಾವುದೋ ಇನ್ಸ್ಟಿಟ್ಯೂಟ್ ದವ್ರು ನಡೆಸಬಹುದು ಅಂತ ಕ್ರಾಶ್ ಕೋರ್ಸ್ಗೆ ಹೋಗಿ ಅದನ್ನ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡ್ಕೊಂಡ್ ಬಂದ್ರು. ಮತ್ತೆ ಒಂದ್ಸತಿ ಆ ಕಾನ್ಸೆಪ್ಟ್ಗೆ, ಇವಾಗ ಉದಾಹರಣೆಗಾಗಿ ಇಲ್ಲಿ ನಮ್ಮ ಕನ್ನಡ ಮೀಡಿಯಂದಲ್ಲಿ ಸಿಗುವಂತ ಬುಕ್ಸ್ಗಳು ಎರಡೇ ನಾನು ಹೇಳ್ಬೇಕಂದ್ರೆ, ಒಂದು ಇದೇ ನಮ್ಮ ಬಿಜಾಪುರದವರು ಪರಶುರಾಮ್ ಕಟ್ಟಿಮಣಿಯವರು ಬರೆದಿದ್ದು ಯಾವ್ದೋ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್, ಅದು ಒಂದು. ಇನ್ನೊಂದು ಸ್ಪರ್ಧಾ ಉನ್ನತಿ ಪ್ರಕಾಶನದವ್ರದ್ದು ಒಂದು ಸಿಗುತ್ತೆ, ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತ ಬುಕ್ಕಿನ ಹೆಸರು. ಇವೆರಡು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥದ್ದು. ಬಟ್ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಆದ್ರೆ ಸಾಕು. ಅದನ್ನ ಕನ್ನಡ ಮೀಡಿಯಂದಲ್ಲಿ ಪರಶುರಾಮ್ ಕಟ್ಟಿಮಣಿಯವರು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರು ಕಾರ್ತಿಕೇಯನ್ ಅನ್ನುವಂಥವ್ರು ಇದೇ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತ ಬುಕ್ಸ್ ಬರೆದಿದ್ದಾರೆ. ಆ ಬುಕ್ ಓದಿದ್ರೆ ಸಾಲದು, ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ. ಆ ವಿಷಯಕ್ಕೆ ಅಷ್ಟೊಂದು ನಾವು ಸಮಯನ ವ್ಯಯ ಮಾಡುವಂತದ್ದು ಸಮಂಜಸ ಅಲ್ಲ ಅಂತ ನನ್ನ ಇದು. ಯಾಕಂದ್ರೆ ನಾನು ಒಂದು 4 ದಿನದ ಒಂದು ಕ್ರಾಶ್ ಕೋರ್ಸ್ ಕ್ಲಾಸಿಗೆ ಹೋಗಿದ್ದೆ. ಅದನ್ನ ಬಿಟ್ರೆ ಒಂದ್ಸರ್ತಿ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಓದ್ಬಿಟ್ಟಿದ್ದೆ. ಅಷ್ಟ ಬಿಟ್ರೆ ಉಳಿದ 3 GS ಅಂದ್ರೆ ಸಾಮಾನ್ಯ ಅಧ್ಯಯನ ವಿಷಯಗಳಿಗೆ ಹೆಚ್ಚು ಒತ್ತು ಕೊಡ್ಬೇಕು. ಯಾಕಂದ್ರೆ ಈಗ ಎಸ್ಸೆ ಲೀಡ್ ಮಾಡ್ಬೇಕಂದ್ರೂ ಕೂಡ ನಾವು ಆ 3 ವಿಷಯಗಳು, ಸಾಮಾನ್ಯ ಅಧ್ಯಯನದ 3 ವಿಷಯಗಳು ನೀಟಾಗಿ ಓದ್ಲೇಬೇಕು ಎಸ್ಸೆಗಳನ್ನ ನಾವು. ಯಾಕಂದ್ರೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಎಸ್ಸೆಗಳು ಬರೋದೇ GS ಫಸ್ಟ್, ಸೆಕೆಂಡ್, ಥರ್ಡ್ ಬುಕ್ ಇಂದ. ಇವಾಗ ಒಂದು ಇಸ್ರೋ ಸಾಧನೆಗಳು ಬಂತು ಅಂದಾಗ ಅದು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್ ಒಳಗೆ ಬರುತ್ತೆ ಅದು. ಹೀಗಾಗಿ ಅದು ನಾವು ಥರ್ಡ್ ಪೇಪರ್ ಅಲ್ಲಿ ಬರುವಂತ ಸೈನ್ಸ್ ಅಂಡ್ ಟೆಕ್ನಾಲಜಿ ಓದಿದ್ರೆ ನಮ್ಗೆ ಆ ಎಸ್ಸೆ ಬರೀಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ನಾವು ಏನ್ ಮಾಡ್ಬೇಕಂದ್ರೆ, ಇವಾಗ GS ಫಸ್ಟ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ವಿಚಾರಗಳು, ಇತಿಹಾಸ ಮತ್ತೆ ಸಾಂಸ್ಕೃತಿಕ ಇತಿಹಾಸ, ಆಮೇಲೆ ಮೂಲ ಆಧಾರಗಳು ಬರುವಂತದ್ದು ಇತಿಹಾಸದಲ್ಲಿ. ಮತ್ತೆ ಅದ ಬಿಟ್ರೆ ಇಂಡಿಯನ್ ಎಕನಾಮಿ ಬರುವಂತದ್ದು. ಅದನ್ನ ಬಿಟ್ರೆ ಆ ಪೇಪರ್ ಅಲ್ಲಿ ಬರುವಂತದ್ದು ಸೋಶಾಲಜಿ. ಈ ವಿಚಾರಗಳು ಫಸ್ಟ್ GS ಪೇಪರ್ ಅನ್ನು ಒಳಗೊಂಡಿರ್ತದೆ. ಸೆಕೆಂಡ್ GS ಅಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಜಿಯೋಗ್ರಫಿ, ಈ 3 ವಿಷಯಗಳನ್ನು ಕೂಡಿ GS 2ನೇ ಪೇಪರ್ ಅನ್ನು ಒಳಗೊಂಡಿರ್ತದೆ. ಈಗ GS 2ನೇ ಪೇಪರ್ ಅಲ್ಲಿ ಬರುವಂತ ಜಿಯೋಗ್ರಫಿನ ನಾವು ನೀಟಾಗಿ ಓದ್ಕೊಂಡ್ರೆ ಅಲ್ಲಿ ಬರುವಂತ ಬ್ರಿಕ್ಸ್ ಬಗ್ಗೆನೂ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಆಸಿಯಾನ್ ಕಂಟ್ರೀಸ್ ಇರುವಂತ ಸಾರ್ಕ್ ಸಂಸ್ಥೆ ಬಗ್ಗೆನೂ ಅರ್ಥ ಮಾಡ್ಕೋಬೇಕಾದ್ರೆ ಆ ವಿಷಯದಲ್ಲಿ ನಾವು ನೋಡ್ಕೋಬಹುದು. ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರುವಂತ ಅಂತಾರಾಷ್ಟ್ರೀಯ ಸಂಬಂಧಗಳು, ಆ ವಿಚಾರಗಳನ್ನ ನಾವು ನೀಟಾಗಿ ಓದಿದಾಗ ನಾವು ಎಸ್ಸೆನ ಲೀಡ್ ಮಾಡಬಹುದು. ಹೀಗಾಗಿ ನಾವು ಎಸ್ಸೆ ಲೀಡ್ ಮಾಡ್ಬೇಕಾದ್ರೆ GS ಫಸ್ಟ್, ಸೆಕೆಂಡ್, ಥರ್ಡ್ ಪೇಪರ್ ಅನ್ನು ಬಹಳಷ್ಟು ಅಧ್ಯಯನ ಮಾಡ್ಬೇಕಾಗುತ್ತೆ. ಹೌದು, ಒಳ್ಳೆಯದು. ಈಗ ಇನ್ನೊಂದು ಸಂಗತಿ ಬರ್ತಕ್ಕಂಥ ಮುಖ್ಯ ಪರೀಕ್ಷೆಯಲ್ಲಿ ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 2 ಪತ್ರಿಕೆ ಇರ್ತವೆ. ಪತ್ರಿಕೆ 1 ಮತ್ತು ಪತ್ರಿಕೆ 2, 50 ಅಂಕಗಳ 2 ಪತ್ರಿಕೆಗಳು ಇರ್ತವೆ. ತಾವು ಮುಖ್ಯ ಪರೀಕ್ಷೆಗೆ ಯಾವ ವಿಷಯವನ್ನ ಐಚ್ಛಿಕ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ರಿ? ನಾನು ಐಚ್ಛಿಕ ವಿಷಯವನ್ನ ಕನ್ನಡ ಆಯ್ಕೆ ಮಾಡ್ಕೊಂಡಿದ್ದೆ. ಕನ್ನಡ ಸಾಹಿತ್ಯವನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಒಂದು ಹೇಳಬೇಕಂದ್ರೆ ನಾವು ಮುಖ್ಯವಾಗಿ ಐಚ್ಛಿಕ ವಿಷಯನ ಆಯ್ಕೆ ಮಾಡುವಲ್ಲೇ ಹೇಳುವುದು. ಯಾಕಂದ್ರೆ ನಾವು ಐಚ್ಛಿಕ ವಿಷಯವನ್ನ ಇವಾಗ ಐಚ್ಛಿಕ ವಿಷಯ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಗೊಂದಲಗಳು ಇರ್ತವೆ. ಯಾವ ರೀತಿ ಅಂತಂದ್ರೆ, ಇವಾಗ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಅನ್ನುವಂತ ವಿಷಯನ ನಾನು ಆಯ್ಕೆ ಮಾಡ್ಕೊಂಡ್ರೆ GS ಫಸ್ಟ್ ಪೇಪರ್ ಅಲ್ಲಿ 80-85 ಅಂಕಗಳಿಗೆ ನನಗೆ ಅನುಕೂಲ ಆಗುತ್ತದೆ. ಹೀಗಾಗಿ ನಾನು RD ಪೇಪರ್ ತಗೊಳ್ಬೇಕು, ಇಲ್ಲಾಂದ್ರೆ ಜಿಯೋಗ್ರಫಿ ತಗೋಬೇಕು. ಅದು ಕೂಡ GS ಸೆಕೆಂಡ್ ಪೇಪರ್ ಅಲ್ಲಿ ನನಗೆ 80-85 ಅಂಕಗಳಿಗೆ ಹೆಲ್ಪ್ ಆಗುತ್ತೆ, ಅದು ತಗೋಬೇಕು. ಇಲ್ಲ ಸೋಶಾಲಜಿ ತಗೋಬೇಕು ಅನ್ಸುತ್ತೆ, ಅದು ಫಸ್ಟ್ ಪೇಪರ್ ಅಲ್ಲಿ 85 ಅಂಕಗಳಿಗೆ ಬರುತ್ತೆ. ಇಲ್ಲಿ ನನಗೆ ಆಪ್ಷನಲ್ ವಿಷಯನೂ ಆಗಿರುತ್ತೆ. ಹೀಗಾಗಿ ನಾವು GS ಪೇಪರ್ ಅಲ್ಲಿ ಬರುತ್ತೆ ಅನ್ನುವ ಒಂದೇ ಕಾರಣಕ್ಕೆ ನಾವು ಆಪ್ಷನಲ್ ಅನ್ನ ನಮಗೆ ಮಾಸ್ಟರಿ ಇರದ ಸಬ್ಜೆಕ್ಟ್ ಅಥವಾ ನಮಗೆ ಪ್ರಭುತ್ವ ಇರದ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೋಬಾರ್ದು. ಯಾಕಂದ್ರೆ ನಮ್ಗೆ ಯಾವ ವಿಷಯದಲ್ಲಿ ಪ್ರಭುತ್ವ ಇರುತ್ತೋ ಆ ವಿಷಯವನ್ನೇ ನಾವು
ಐಚ್ಛಿಕ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳೋದು ಬೆಟರ್. ಯಾಕಂದ್ರೆ ಮುಖ್ಯ ಪರೀಕ್ಷೆಯ ಅಂಕಗಳು ನಮಗೆ ಮುಂದಿನ ಹಂತಕ್ಕೆ ಕೊಂಡೊಯ್ಯೋದ್ರಿಂದ ಇಲ್ಲಿ ನಮಗೆ ಫಸ್ಟ್ ಪೇಪರ್ GS ಅಲ್ಲಿ ಬರುವಂತ ಫಸ್ಟ್ ಪೇಪರ್ ಎಸ್ಸೆ ಮತ್ತೆ ಫೋರ್ತ್ ಪೇಪರು ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಮತ್ತೆ ಆಪ್ಷನಲ್. ಈ 3 ವಿಷಯಗಳು ನಮಗೆ ಬಹಳಷ್ಟು ಮುಖ್ಯ ನಾವು ಮುಂದಿನ ಹಂತಕ್ಕೆ ತಲುಪಬೇಕಂದ್ರೆ. ಹೀಗಾಗಿ ನಮಗೆ ಜಾಸ್ತಿ ಅಂಕಗಳು ನಾವು ಪಡಿಬೇಕಾಗಿರೋ ವಿಷಯಗಳು ಕೂಡ ಇವೆ. ಯಾವುದು ಎಸ್ಸೆ ರೈಟಿಂಗ್ ಮತ್ತೆ ಫೋರ್ತ್ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಮತ್ತೆ ಆಪ್ಷನಲ್ ಪೇಪರ್. ಹೀಗಾಗಿ ನಾವು ಬಹಳಷ್ಟು ಆ ವಿಷಯದ ಪ್ರಬುದ್ಧತೆ ಇರುವಂತ ಅಥವಾ ಪ್ರಭುತ್ವ ಹೊಂದಿರುವಂತ ವಿಷಯನ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ಒಳ್ಳೆಯದು. ಇನ್ನು ಈಗ ಸಾಮಾನ್ಯವಾಗಿ KS ಆಗಲಿ ಅಥವಾ ಇನ್ನಿತರ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂಥ ಅಭ್ಯರ್ಥಿಗಳು ಯಾರೋ ಬರೆದಂತಹ ನೋಟ್ಸ್ ಅನ್ನ ರೆಫರ್ ಮಾಡ್ತಾರೆ, ಓದ್ತಾರೆ. ಅದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ಹೇಳ್ತೀರಾ, ಅಥವಾ ಸ್ವಂತ ನಾವೇ ನೋಟ್ಸ್ ತಯಾರು ಮಾಡ್ಕೊಳ್ಬೇಕಾ? ಒಂದು, ನಾವು ಅಭ್ಯಾಸನ ಅಥವಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಬೇಕಾದ್ರೆ ಮೊದಲು ನಾವು ಯಾರ್ದೋ ನೋಟ್ಸ್ ಓದ್ತಿರ್ತೀವಿ. ಓದ್ಬೇಕು. ಓದಿದಾದ್ಮೇಲೆ ಸ್ವಂತ ನಮ್ಮ ಕೈಯಿಂದನೇ ನಮ್ಮ ನೋಟ್ಸ್ ನಾವು ರೆಡಿ ಮಾಡ್ಕೊಳ್ಳೇಬೇಕು. ಅವಾಗ ನಮ್ಗೆ ಅದನ್ನ ಆ ವಿಚಾರನ ಬಹಳಷ್ಟು ಸಂಪೂರ್ಣವಾಗಿ ಅರ್ಥ ಆಗುವಂತೆ ಮಾಡ್ತದೆ. ನಮ್ಮ ಸ್ವಂತ ನೋಟ್ಸ್ ಇರಬೇಕು. ಬಟ್ ಬೇರೆ ಪುಸ್ತಕಗಳು ಅಂದ್ರೆ ಇವಾಗ ಉದಾಹರಣೆಗೆ ನಾವು ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸಲಿ 5ರಿಂದ 10ನೇ ಕ್ಲಾಸ್ ವರೆಗಿನ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದ ಪುಸ್ತಕಗಳನ್ನ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಇಲ್ಲ NCERT ಆಗಿರ್ಬೋದು, ಈ ವಿಷಯಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಮೊದಲು ಓದ್ಕೋಬೇಕು. ಮುಖ್ಯವಾಗಿ ನಮ್ಗೆ ಬೇಸಿಕ್ ಅಂತೀವಲ್ಲ, ಬೇಸಿಕ್ ಅನ್ನ ಹಾಕೊಡುವಂತ ವಿಷಯಗಳು. ಅದನ್ನ ಹಾಕಿದ್ಮೇಲೆ ಪ್ರಿಲಿಮ್ಸ್ ಅಲ್ಲಿ ಬರುವಂತ ಮೆಂಟಲ್ ಎಬಿಲಿಟಿಗೆ ಬರುವಂತ ಗಣಿತದ ಸಾಮಾನ್ಯ ಅಧ್ಯಯನಗಳೇನಿರ್ತಾವಲ್ಲ ಅವುಗಳನ್ನ ಈ 8, 9, 10ನೇ ತರಗತಿಯ ಗಣಿತ ಪುಸ್ತಕದಲ್ಲಿ ಬರುವಂತ ಸಮಸ್ಯೆಗಳನ್ನ ನಾವು ಬಿಡಿಸಿದಾಗ ಅದು ಮೆಂಟಲ್ ಎಬಿಲಿಟಿಗೆ ಉಪಯೋಗ ಆಗುತ್ತೆ. ಸರಿ, ಈಗ ಇನ್ನೊಂದು ಅಂತಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೋಟ್ಸ್ ಅನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂದ್ರೆ, ಈಗ ಪ್ರತಿದಿನ ದಿನಪತ್ರಿಕೆಯನ್ನು ಓದಬೇಕು ಅಂತ ಹೇಳ್ತಾರೆ, ಮತ್ತು ಮ್ಯಾಗಝಿನ್ ಗಳನ್ನ ರೆಫರ್ ಮಾಡಬೇಕು, ಓದಬೇಕು ಅಂತ ಹೇಳ್ತಾರೆ. ಈಗಂತೂ KS ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಸುಮಾರು 160 ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ಬೇಕು ಮತ್ತು ಅವುಗಳ ಅಧ್ಯಯನ ಯಾವ ರೀತಿಯಾಗಿರ್ಬೇಕು? ಒಂದು, ನಿಮ್ಗೆ ಗೊತ್ತಿರುವಂತದ್ದೇ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಇಲ್ಲಿ ಪ್ರಭುತ್ವ ಹೊಂದಿದ್ದೀನಿ ಅಥವಾ ಕನ್ನಡ ಭಾಷೆಯಲ್ಲಿ ಪ್ರಭುತ್ವ ಹೊಂದಿದ್ದೀನಿ ಅಂದಾಗ ಕನ್ನಡ ಭಾಷೆಯನ್ನ ನಾವು ಆಯ್ಕೆ ಮಾಡೋದು ಸೂಕ್ತ. ಈಗ ಇವಾಗ ಇಂಗ್ಲಿಷ್ ನನ್ ಚೆನ್ನಾಗೈತೆ ಅಂದ್ರೆ ನಾ ಇಂಗ್ಲಿಷ್ ಅನ್ನ ಆಯ್ಕೆ ಮಾಡೋದು ಸೂಕ್ತ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಈಗ ತಾವು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವರು, ಅದಕ್ಕಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಗ್ರಾಮೀಣ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅಂದ್ರೆ ಒಂದು ಭಯ, ಕಬ್ಬಿಣದ ಕಡಲೆ ಅಂತ ಭಾವಿಸ್ತಾರೆ. ಈಗಾಗಲೇ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಆದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇವತ್ತಿನವರು ಕೂಡ ಉನ್ನತ ಮಟ್ಟದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇದುವರೆಗೂ ತೆಗೆದುಕೊಳ್ಳಕ್ಕೆ ಹಿಂಜರಿತಾರೆ. ಅದು ನಮ್ಮಿಂದ ಆಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡು. ಸೊ ಅದಕ್ಕಾಗಿ ತುಂಬಾ ಸಣ್ಣ ಪ್ರಮಾಣದ C ಗ್ರೂಪ್ ಇರತಕ್ಕಂತ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಕ್ಲರ್ಕ್ ಪೋಸ್ಟ್ ಅನ್ನು ಮಾಡ್ಕೊಂಡು ಅದರಲ್ಲಿ ನಾವು ಸಾಕಪ್ಪ ತೃಪ್ತಿ ಪಟ್ಕೊಳ್ತೀವಿ ಅಂತ ಹೇಳ್ತಾರೆ. ಹೆಚ್ಚಿನ ಒಂದು ಹುದ್ದೆಗೆ ಏರ್ಬೇಕು ಅನ್ನುವಂತ ಆಶಯ ಮಾಡೋದಿಲ್ಲ, ಅದಕ್ಕಾಗಿ ಒಂದು ಸ್ಪರ್ಧೆ ಮಾಡೋದಿಲ್ಲ. ಅಂತ ಅಭ್ಯರ್ಥಿಗಳಿಗೆ ನೀವು ಏನಂತ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಇಂಗ್ಲಿಷ್ ಅನ್ನ ನಾವು ಕಬ್ಬಿಣದ ಕಡಲೆ ಅನ್ಕೊಳ್ಳುವಂತದ್ದಲ್ಲ. ಯಾಕಂದ್ರೆ ನಾನು ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ. ಏನಿಲ್ಲ, ನಾವು ಗ್ರಾಮೀಣ ಪ್ರದೇಶದವರು ಆದ್ರೂ ಕೂಡ ನಮ್ಮಲ್ಲಿ ಅದನ್ನ ಮಾಡ್ಬೇಕು ಅನ್ನೋ ಇಚ್ಛಾಶಕ್ತಿ ಇದೆ. ನಮ್ಮಲ್ಲಿ ಇಚ್ಛಾಶಕ್ತಿ ಇದ್ದಾಗ ನಮ್ಗೆ ಏನಂತಂದ್ರೆ ನಾವು ನಮ್ಮ ಗುರಿಯೆಡೆಗೆ ನಾವು ಸಾಗ್ತೀವಿ ಅನ್ನೋಂಥದ್ದು ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಮೊದ್ಲು ನಮ್ಮ ಗೋಲ್ ಅನ್ನ ಕಾನ್ಸ್ಟೆಂಟ್ ಆಗಿ ನಾವು ಅದನ್ನ ಮೊದ್ಲು ಚೂಸ್ ಮಾಡ್ಕೋಬಹುದು, ಆಯ್ಕೆ ಮಾಡ್ಕೋಬಹುದು. ನಾನು ಇವಾಗ ಅದನ್ನ ಮಾಡ್ತೀನಿ ಅಂತಂದಾಗ KS ಮಾಡ್ತೀನಿ ಅಂದಾಗ ಇಲ್ಲಪ್ಪ ನಂದು ಇಂಗ್ಲಿಷ್ ಅಥವಾ ನಾನು ಗ್ರಾಮೀಣ ಪ್ರದೇಶದವನು ನಮಗೆ ಆ ಫೆಸಿಲಿಟೀಸ್ ನನಗೆ ಸಿಗಲ್ಲ ಅನ್ನುವಂಥದ್ಗಿಂತಲೂ ಆ ಫೆಸಿಲಿಟೀಸ್ ಅಂದ್ರೆ ನಮ್ಮಲ್ಲಿ ಇರುವಂತ ತೊಂದರೆಗಳನ್ನೇ ನಾವು ಅದನ್ನ ಅವಕಾಶವನ್ನಾಗಿ ಪರಿವರ್ತನೆ ಮಾಡಿಕೊಂಡು ನಾವು ಎಫರ್ಟ್ ಹಾಕಬೇಕು. ಅವಾಗ ನಾವು ಅದ್ರಲ್ಲಿ ಈಗ ಇತ್ತೀಚೆಗೆ ನಗರ ಸಮುದಾಯದ ಅಭ್ಯರ್ಥಿಗಳಷ್ಟೇ ಅಲ್ಲದೆ ಗ್ರಾಮೀಣ ಸಮುದಾಯದ ಅಭ್ಯರ್ಥಿಗಳು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ವಾಟ್ಸ್ಆಪ್, ಫೇಸ್ಬುಕ್ ಅಥವಾ ವೆಬ್ಸೈಟ್ ಗಳನ್ನ ತಮ್ಮ ಅಧ್ಯಯನಕ್ಕೆ ಪೂರಕವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈ ಸಾಮಾಜಿಕ ಮಾಧ್ಯಮಗಳು
ಅಥವಾ ಇಂಟರ್ನೆಟ್ ಯಾವ ರೀತಿಯಾಗಿ ಉಪಯುಕ್ತವಾಗಬಲ್ಲದು ಮತ್ತು ಈ ಮೊಬೈಲ್ ಬಳಸುವವರು ಅಥವಾ ಇಂಟರ್ನೆಟ್ ಬಳಸುವವರು ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅಂತ ಹೇಳ್ತೀನಿ. ನಾನು ಈ ಮಾಧ್ಯಮಗಳನ್ನು ಬಳಸುವಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ, ಇವಾಗ ನಾವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ನಡೆಸಬೇಕಾದ್ರೆ ವಾಟ್ಸಪ್, ಫೇಸ್ಬುಕ್ ಅಂತ ಏನಿದಾವಲ್ಲ, ಇವುಗಳನ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ, ಇವಾಗ ಅದಕ್ಕಾಗಿನೇ ಬೇರೆ ಬೇರೆ ವೆಬ್ಸೈಟ್ಸ್ ಇದಾವೆ. ಅವುಗಳನ್ನ ಇವಾಗ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಟ್ಯೂಟರ್ KPSC ಅಂತ ಐತೆ, ಟ್ಯೂಟರ್ KPSC, ಆಮೇಲೆ ಕರುನಾಡು ಎಕ್ಸಾಮ್ಸ್ ಅಂತ ಐತೆ, ಕರುನಾಡು ಎಕ್ಸಾಮ್ಸ್ ಅಂತ ಇಂಥ ವೆಬ್ಸೈಟ್ಸ್ ಅನ್ನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಬಹಳಷ್ಟು ಉಪಯುಕ್ತವಾದಂತ ಇವು ವೆಬ್ಸೈಟ್ಸ್. ಕರೆಂಟ್ ಅಫೇರ್ಸ್ ಅಪ್ಡೇಟ್ ಡೈಲಿ ಆಗ್ತಿರುತ್ತೆ. ಆಮೇಲೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಂದ್ರೆ IAS ಬಾಬು ಆಗಿರ್ಬೋದು, ಇನ್ಸೈಟ್, ಈ ತರದ ಬೇರೆ ಬೇರೆ ಇದಾವ. ಅವುಗಳನ್ನ ಈ ತರದ ಮಾಧ್ಯಮಗಳು ಬಳಸಬಹುದು. ಬಟ್ ಒಂದ್ ಸ್ವಲ್ಪ ಫೇಸ್ಬುಕ್, ವಾಟ್ಸಪ್ ಇಂದ ದೂರ ಇರೋದು ಒಳ್ಳೇದು ಅಂತ ಹೇಳ್ತೀರಾ. ತುಂಬಾ ಒಳ್ಳೇದು ಸರ್. ಇನ್ನು ಮಹಿಳೆಯರಿಗೆ ಈಗ ಅವರು ಕೂಡ ಇತ್ತೀಚೆಗೆ ಇತ್ತೀಚಿನ ಒಂದು ಪರೀಕ್ಷೆಗಳನ್ನ ಗಮನಿಸಿದಾಗ ಅವರು ಕೂಡ ಸಾಕಷ್ಟು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ, ಹಲವಾರು ಹುದ್ದೆಗಳಿಗೆ ಆಯ್ಕೆ ಆಗ್ತಾ ಇದ್ದಾರೆ. ಆದಾಗ್ಯೂ ಕೂಡ ಇನ್ನೂ ಹಲವಾರು ಮಹಿಳೆಯರು, ಸಾಕಷ್ಟು ಜನ ಮಹಿಳೆಯರ ಒಂದು ಪಾತ್ರ ಅದರಲ್ಲಿ ಕಡಿಮೆ ಇದೆ, ಅವರ ಒಂದು ಲಭ್ಯತೆ ಕಡಿಮೆ ಅಂತ ಹೇಳ್ಬೋದು. ಸೊ ಅಂತಹ ಮಹಿಳೆಯರಿಗೆ ಅದರಲ್ಲೂ ಕೂಡ ಮುಖ್ಯವಾಗಿ ಮದುವೆ ಆದ ಮೇಲೆ ಮುಗಿತು, ಇನ್ನೇನು ನಾವು ಓದೋದು ಆಗೋದಿಲ್ಲ ಅಂತ ಅನ್ನುವಂತಹ ಒಂದು ಮಹಿಳೆಯರು ಕೂಡ ಇತ್ತೀಚೆಗೆ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ. ಮೊದಲು ಇತ್ತು, ನಮ್ಮಲ್ಲಿ ಹೆಂಗಿತ್ತು ಅಂದ್ರೆ ಸಾಮಾಜಿಕ ಕಟ್ಟುಪಾಡುಗಳು ಅಡ್ಡ ಬರ್ತಿದ್ವು, ಮಹಿಳೆಯರಿಗೆ ಶಿಕ್ಷಣ ಕಲಿಸೋದು ಅಷ್ಟು ಸೂಕ್ತ ಅಲ್ಲ ಅನ್ನುವಂತ ಲೆಕ್ಕಾಚಾರ ಇತ್ತು. ಬಟ್ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಎಲ್ಲಾ ಪಾಲಕರಲ್ಲೂ ನನ್ನ ಮಗಳೇನು ಕಮ್ಮಿ ಅಲ್ಲ ಅನ್ನುವಂತ ವಿಚಾರ ಬರ್ತಿದೆ. ಬಟ್ ಇನ್ನೂ ಒಂದ್ ಸ್ವಲ್ಪ ಅದನ್ನ ಆಯಾ ಪ್ರದೇಶದ ಶಿಕ್ಷಣ ಪ್ರೇಮಿಗಳು ಅಥವಾ ಶಿಕ್ಷಣ ಪಡೆದವರನ್ನ ಅದನ್ನ ಮೋಟಿವೇಟ್ ಮಾಡೋದರ ಮೂಲಕ ಅವರಿಗೆ ಮತ್ತಷ್ಟು ಹುರಿದುಂಬಿಸಿದಾಗ ಅವರು ಕೂಡ ಮುಂದೆ ಬರಕ್ ಸಾಧ್ಯ ಇದೆ. ಇತ್ತೀಚೆಗೆ ಆಗಿರುವಂತ ಎಲ್ಲಾ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳಲ್ಲಿ ನೋಡಿದಾಗ ಇದಾರೆ ಮಹಿಳೆಯರೇ ಟಾಪರ್ಸ್ ಆಗಿದ್ದಾರೆ. ಹೀಗಾಗಿ ಮಹಿಳೆಯರನ್ನ ಹಿಂಜೇರೋ ಅವಶ್ಯಕತೆ ಇಲ್ಲ, ಅವರು ಕೂಡ ಪ್ರಯತ್ನ ಮಾಡಿ ಮುಂದೆ ಬರ್ಬೇಕಂತ ಹೇಳ್ಬೋದು. ಸೊ ಪ್ರಯತ್ನ ಮಾಡಿದ್ರೆ, ಮನಸ್ಸು ಮಾಡಿದ್ರೆ ಅವರು ಕೂಡ ಪರೀಕ್ಷೆ ಯಶಸ್ವಿ ಆಗಬಹುದು ಅಂತ ಮಾತನ್ನ ಹೇಳ್ತಾ ಇದ್ದೀರಿ. ಕೊನೆಯದಾಗಿ KS ಆಕಾಂಕ್ಷಿಗಳಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥ ಅಂದ್ರೆ ಕಾಂಪಿಟೇಟರ್ಸ್ಗೆ ಏನು ಒಂದು ಸಲಹೆ ಅಥವಾ ಕಿವಿ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀರಾ? ನಾವು ಯಾವ ಪರೀಕ್ಷೆಗೆ ನಾವು ತಯಾರಿ ನಡೆಸ್ತಾ ಇದೀವಿ ಅನ್ನುವಂಥದ್ದು ಮೊದಲು ನಾವು ನಮ್ಮ ಗಮನದಲ್ಲಿರಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆ ವಿಷಯದ ಚೌಕಟ್ಟು ಅಂತೀವಲ್ಲ, ಸಿಲೆಬಸ್ ಅಂತ ಏನಂತೀವಲ್ಲ, ಆ ಸಿಲೆಬಸ್ ಕಾಪಿನ ಮೊದಲು ನಮ್ಮ ಕಡೆ ಇರಬೇಕು. ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಾವು ಆ ವಿಷಯನ ಕಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗುರಿ ಎಡೆಗೆ ನಾವು ಸಾಗಬೇಕಂದ್ರೆ, ನಾವು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸತತ ಸತ್ಯ ಸ್ವಪ್ರಯತ್ನ ಇದು ಇದ್ದಾಗ ಮಾತ್ರ ನಾವು ಎಂತ ಕಷ್ಟದಲ್ಲಿ ಇದ್ರೂ ಕೂಡ ನಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯದ ಅಂತ ಹೇಳ್ಬೋದು. ತುಂಬಾ ಒಳ್ಳೆಯದು. ಇದುವರೆಗೂ ನಮ್ಮ ಚಾನೆಲ್ಗೆ ಬಂದು KS ಆಕಾಂಕ್ಷಿಗಳಿಗೆ ಹಲವಾರು ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ಮತ್ತು ಪರೀಕ್ಷೆಯನ್ನು ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ಬೇಕು, ಹೇಗೆ ಎದುರಿಸಬೇಕು, ಯಾವ ರೀತಿಯಾಗಿ ಬರೀಬೇಕು ಅನ್ನುವಂತ ಹಲವಾರು ಮಾಹಿತಿಗಳನ್ನು ತುಂಬಾ ಚೆನ್ನಾಗಿ ನೀಡಿದ್ದೀರಿ. ಆ ಒಂದು ನಿಟ್ಟಿನಲ್ಲಿ ನಿಮಗೆ ನಮ್ಮ ಚಾನೆಲ್ ವತಿಯಿಂದ ಹಾಗೂ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳ ವತಿಯಿಂದ ಹಾರ್ದಿಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದಗಳು.